ಸರ್ ಪೋಲೋ ಇದೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡಿಂಗ್ ಗಾಡಿ. ಸೊ ಎಲ್ಲಿ ನೋಡಿದ್ರು ಪೋಲೋ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾರೆ. ಸೊ ನಿಮ್ಮ ಹತ್ರ ಒಂದು ಪೋಲೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ರೇರ್ ಆಗಿರುವಂತ ಗಾಡಿಗಳು, ಓಕೆ, ಮತ್ತೆ ಎಲ್ಲಾರ ವಿಡಿಯೋದಲ್ಲಿ ಎಲ್ಲಾರ ಹತ್ರ ಇಲ್ಲದೆ ಇರುವಂತ ಗಾಡಿಗಳು, ಸ್ವಲ್ಪ ಡಿಫ್ರೆಂಟ್ ಗಾಡಿಗಳು ತರಿಸಿದೀವಿ. ಓಕೆ, ಎಲ್ಲ ತೋರಿಸ್ತಾ ಬರೋಣ, ಯಾವ್ಯಾವ ಗಾಡಿ ಇದೆಯೋ ಎಲ್ಲ ತೋರಿಸ್ತೀವಿ. ಮತ್ತೆ ಎಲ್ಲ ಗುಡ್ ಕ್ವಾಲಿಟಿ ವೆಹಿಕಲ್ಸ್, ಸಿಂಗಲ್ ಓನರ್ ವೆಹಿಕಲ್ಸ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿಗಳು. ಓಕೆ, ಚೆನ್ನಾಗಿರೋ ಗಾಡಿಗಳು ಈ ಸರಿ ತುಂಬಾ ಗಾಡಿಗಳು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಬಂದು 7 ಸೀಟರ್ ವೆಹಿಕಲ್ ಇದು. ಓಕೆ, ನಿಮಗೆ ಏನಾದ್ರು ಲಗೇಜಸ್ ಇದೆ ಅಂದ್ರೆ ಬೇಕಾದ್ರೆ ಬ್ಯಾಕ್ 2 ಸೀಟ್ ಫುಲ್ ಫೋಲ್ಡ್ ಕೂಡ ಮಾಡ್ಬೋದು. ಮತ್ತೆ ನಿಮಗೆ ಸನ್ ರೂಫ್ ಕೂಡ ಬರುತ್ತೆ. ನಿಮಗೆ ಸನ್ ರೂಫು ಮತ್ತೆ ಲೆದರ್ ಸೀಟಿಂಗ್ಸು ಮತ್ತೆ ಪ್ರತಿಯೊಂದು ಎಲ್ಲ ಫ್ಯೂಚರ್ಸ್ ಕೂಡ ಬರುತ್ತೆ ಗಾಡಿನಲ್ಲಿ. ಓಕೆ, ಇದು ಗಾಡಿ ಪೆಟ್ರೋಲ್ ಗಾಡಿ ಆಗಿದೆ, ಫುಲ್ಲಿ ಟಾಪ್ ಎಂಡ್ ಗಾಡಿ. ಗಾಡಿ ಬಂದು ವೈಟ್ ಕಲರ್ ಇದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಮತ್ತೆ ಪ್ರತಿಯೊಂದು ನೋಡಿ, ಮೆಮೊರಿಕಲ್ ಸೀಟ್ ಆಯ್ತು, ಸೀಟ್ ಅಡ್ಜಸ್ಟ್ಮೆಂಟ್ ಆಯ್ತು, ಪ್ರತಿಯೊಂದು ಎಲ್ಲ ಫೀಚರ್ಸ್ ಕೂಡ ಬರುತ್ತೆ. 1,20,000 ಡಿಸ್ಕೌಂಟ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ ಫ್ರೆಂಡ್ಸ್ ಕಾರ್ 365 ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಎಲ್ಲ ಜನ ಗೊತ್ತಿರುತ್ತೆ ಈ ಶೋರೂಮ್ ಬಗ್ಗೆ. ಸೊ ಒಂದು ಒಳ್ಳೆ ಕಾರ್ ಕಲೆಕ್ಷನ್ಸ್ ಇರೋ ಶೋರೂಮ್ ಇದು. 100% ಸಿಂಗಲ್ ಓನರ್ ಕಾರ್ಸ್ ಮಾತ್ರ ಇವ್ರು ಸೇಲ್ ಮಾಡೋದು. ನಾವು ರೆಕಮೆಂಡ್ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ ರೆಕಮೆಂಡ್ ಮಾಡೋ ಶೋರೂಮ್ ಅಂದರೆ ಫ್ರೆಂಡ್ಸ್ ಕಾರ್ 365. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಈ ಸತಿ ಏನು ಆಫರ್ ಜೊತೆ ಬಂದಿದ್ದಾರೆ, ಹೊಸ ಶೆಡ್ ಎಲ್ಲ ಹಾಕಿದ್ದಾರೆ. ನೀವು ಕಲೆಕ್ಷನ್ಸ್ ಹಂಗೆ ಸುಮ್ಮನೆ ಒಂದು ಸತಿ ನೋಡ್ಕೊಳ್ಳಿ. ಫುಲ್ ಕಲೆಕ್ಷನ್ಸ್ ಇದೆ, ಆಲ್ಮೋಸ್ಟ್ ಒಂದು 100+ ಕಾರ್ಸ್ ಇದೆ. ಸೊ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ಕಾರ ಸರ್, ಹೆಂಗಿದ್ದೀರಾ ಸರ್? ಸೂಪರ್ ಸರ್. ಈ ಸತಿ ಹೊಸ ಶೆಡ್ಡು ಎಲ್ಲ ಚೇಂಜ್ ಮಾಡಿದ್ದೀರಾ, ಸ್ಟಾಕ್ಸು ಚೇಂಜ್ ಮಾಡಿದ್ದೀರಾ, ಹೆಂಗೆ ಸರ್ ಈ ಸತಿ? ಹೌದು, ಈ ಸಲ ಸ್ವಲ್ಪ ರೇರ್ ಆಗಿರುವಂತ ಗಾಡಿಗಳು, ಓಕೆ, ಮತ್ತೆ ಎಲ್ಲಾರ ವಿಡಿಯೋದಲ್ಲಿ ಎಲ್ಲಾರ ಹತ್ರ ಇಲ್ಲದೆ ಇರುವಂತ ಗಾಡಿಗಳು, ಡಿಫ್ರೆಂಟ್ ಆಗಿರೋ ಗಾಡಿಗಳೆಲ್ಲ ತಂದಿದೀವಿ. ಓಕೆ, ಅಂದ್ರೆ ಕೆಲವು ಇವಾಗ ಒಂದು ನೀವು 10 ಕಡೆ ಶೋರೂಮ್ ಅಲ್ಲಿ ನೋಡಿದ್ರೆ ಈ ಗಾಡಿಗಳು ಇವಾಗ ಸ್ವಿಫ್ಟ್, i10, i20, ಈ ತರ ಬ್ರೀಜಾ, ಈ ತರ ಇನೋವಾ, ಇವೆಲ್ಲ ಎಲ್ಲಾ ಕಡೆ ಇರುವಂತ ಗಾಡಿಗಳಲ್ಲ, ಎಲ್ಲಾ ಕಡೆ ಕಾಮನ್ ಆಗುತ್ತೆ. ಈ ಸರಿ ವಿಡಿಯೋದಲ್ಲಿ ನಾವು ತೋರಿಸೋ ಕೆಲವು ಗಾಡಿಗಳೆಲ್ಲ ರೇರು, ತುಂಬಾ ರೇರು, ಯಾರು ಶೋರೂಮ್ಗಳಲ್ಲೂ ಇರಲ್ಲ. ಹಂಗಾಗಿ ಲಿಮಿಟೆಡ್ ವೆಹಿಕಲ್ಸ್ ಕೆಲವು ಇದೆ. ಯಾವ್ಯಾವ ಗಾಡಿಗಳು ಅಂತ ನಾನು ತೋರಿಸ್ತಾ ವಿಡಿಯೋ ಫುಲ್ ಆಗಿ ನೋಡಿ. ಮತ್ತೆ ಕೆಲವು ಪ್ರೀಮಿಯಂ ಗಾಡಿಗಳು, ತುಂಬಾ ನ್ಯೂ ವೆಹಿಕಲ್ ತಗೋಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಆ ತರ ವೆಹಿಕಲ್ಸ್ ನಾವು ಎಷ್ಟು ಮ್ಯಾಕ್ಸಿಮಮ್ ತುಂಬಾ ಕಡಿಮೆ ಬೆಲೆನಲ್ಲಿ ಕೊಡೋ ತರ ಒಂದು ಪ್ರಯತ್ನ. ಜೊತೆಗೆ ಏನಂದ್ರೆ ನಮ್ದು ಯಾವ್ದು ರೀನಂಬರ್ ಗಾಡಿಗಳು ಇರಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ, ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಗಾಡೀಸ್ ಇರುತ್ತೆ. ಜೊತೆಗೆ ಔಟ್ ಸ್ಟೇಷನ್ ಗಾಡಿ ಅಂತ ಯಾವ್ದು ಇರಲ್ಲ, ಎಲ್ಲ ಪ್ಯೂರ್ ಬೆಂಗಳೂರು ಗಾಡಿನೇ ಇರುತ್ತೆ. ನೀವು ವಿಡಿಯೋ ನೋಡ್ತಾ ಹೋಗಿ, ಸ್ಟಾರ್ಟಿಂಗ್ ಇಂದಾನೆ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಗಾಡಿಗಳು ತೋರಿಸ್ತಾ ಹೋಗ್ತೀವಿ. ಆಮೇಲೆ ಎಲ್ಲಾರು ಕೇಳೋವಂತ, ಎಲ್ಲಾರು ಯಾವ್ದು ಲೈಕ್ ಮಾಡ್ತಾರೋ ಆ ತರ ಎಲ್ಲಾ ತರ ಬ್ರ್ಯಾಂಡ್ ಗಾಡಿಗಳು ನಮ್ಮ ಹತ್ರ ಇದೆ. ಮಾರುತಿ, ಹುಂಡೈ, ಆಮೇಲೆ ಮಹೇಂದ್ರ, ಏನೋ ಇದು ಟೊಯೋಟೋ, ಫೋರ್ಡು, ಆಮೇಲೆ ಸ್ಕೋಡಾ, ಎಲ್ಲಾ ತರ ಮಲ್ಟಿ ಬ್ರ್ಯಾಂಡ್ ಎಲ್ಲಾ ಕಾರ್ಸ್ಗಳು ಇದೆ. ನಾವೆಲ್ಲಾ ವಿಡಿಯೋದಲ್ಲಿ ಹೇಳೋ ತರ ನಮ್ಮಲ್ಲಿ ಯಾವಾಗಲೂ ಸ್ಟಾಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ಕೂಡ ಹೊಸ ಸ್ಟಾಕ್ ಬಂದಿರೋದ್ರಿಂದ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿ ಇದ್ ಮಾಡಿದ್ವಿ. ಎಲ್ಲ ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಗಾಡಿ ಒಂದು 90% ಇರುತ್ತೆ. ಜೊತೆಗೆ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಯಾವ್ಯಾವ್ದು ಇರುತ್ತೋ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಎಲ್ಲಾ ಗಾಡಿಗಳಿಗೂ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಒಳ್ಳೆ ಪ್ರೊಫೈಲ್ಗಳಿದ್ರೆ ತುಂಬಾ ನಿಮ್ಗೆ ಓವರ್ 100% ಲೋನ್ ಕೂಡ ಆಗುತ್ತೆ. ಒಳ್ಳೆ ಲೋನ್ ಕೂಡ ಆಗುತ್ತೆ. ಮಿನಿಮಮ್ 50% ಅಂತೂ ಯಾವುದೇ ತರ ಇದ್ರೂ ಆಗುತ್ತೆ. ಯಾವುದೇ ಊರಿಂದ ಬಂದ್ರು 50, 60, 70, 80, 100% ಕೂಡ ಆಗುತ್ತೆ. ಲೋನ್ ಫೆಸಿಲಿಟಿ ಆ ತರ ಇದೆ. ಮತ್ತೆ ನಿಮ್ಗೆ RTO ಡಾಕ್ಯುಮೆಂಟ್ಸ್ ಪ್ರತಿಯೊಂದನ್ನು ನಮ್ಮ ಕಡೆಯಿಂದಾನೇ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ. ನಿಮ್ಗೆ ಕ್ಲಿಯರ್ ಅಂಡ್ ಕಟ್ ಆಗಿ, ಜೆನ್ಯೂನ್ ಆಗಿ, ನೀಟಾಗೆ ಇರುತ್ತೆ. ನೀವು ಡೈರೆಕ್ಟ್ ಬನ್ನಿ, ವಿಸಿಟ್ ಮಾಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ತಗೊಂಡು ಹ್ಯಾಪಿಯಿಂದ ಮೂವ್ ಮಾಡಬಹುದು. ಇನ್ನೊಂದೇನಂದ್ರೆ ನಾವು ಕೂಡ ತುಂಬಾ ಜನ ರೆಕಮೆಂಡ್ ಮಾಡೋದು ಬಂದ್ಬಿಟ್ಟು ಈ ಶೋರೂಮೇ. ಯಾಕಂದ್ರೆ ಇವ್ರ ಹತ್ರ ಆಲ್ಮೋಸ್ಟ್ ಒಂದು 99.9% ಅಂತಾನೆ ಹೇಳ್ಬೋದು. ಎಲ್ಲ ಸಿಂಗಲ್ ಓನರ್ ಗಾಡಿಗಳಿರುತ್ತೆ, ಪ್ಲಸ್ ವೆಲ್ ಮೇಂಟೈನ್ಡ್ ಇರುತ್ತೆ. ಸೊ ಈ ವಿಡಿಯೋ ಫುಲ್ ಆಗಿ ನೋಡಿ, ನಿಮ್ಗೆ ಎಲ್ಲ ಶಾರ್ಟ್ಸ್ ಎಲ್ಲಾನು ಈ ವಿಡಿಯೋದಲ್ಲೇ ಬರುತ್ತೆ. ನೀವು ನೋಡ್ಬೋದು, ಗಾಡಿಯಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಇರಲ್ಲ, ಏನೂ ಇರಲ್ಲ, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಸೊ ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡೋಣ ಸರ್? ಸ್ಪೆಷಲ್ ಕಾರ್ ಅಂತ ಹೇಳಿದ್ರಿ, ಸೊ ಫಸ್ಟ್ ಇಲ್ಲಿದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಮೊದಲಿಗೆನೆ ನಾವು ಹುಂಡೈ ಸ್ಯಾಂಟಾ ಫೆ, ಇದು ಬಂದು ಸಿಂಗಲ್ ಓನರ್ ಗಾಡಿ ಆಗಿದೆ. ಡೀಸೆಲ್ ಆಟೋಮೆಟಿಕ್ 4x4 ವೆಹಿಕಲ್ ಆಗಿದೆ. 4x4 ಡೀಸೆಲ್ ಆಟೋಮೆಟಿಕ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಆಗಿದೆ.
ಇದು ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಬಂದು 7 ಸೀಟರ್ ವೆಹಿಕಲ್ ಇದು. ಓಕೆ. ನಿಮಗೆ ಏನಾದ್ರು ಲಗೇಜಸ್ ಇದೆ ಅಂದರೆ ಬೇಕಾದ್ರೆ ಬ್ಯಾಕ್ 2 ಸೀಟ್ ಫುಲ್ ಫೋಲ್ಡ್ ಕೂಡ ಮಾಡ್ಬೋದು. ಇಲ್ಲ ಅಂದರೆ 7 ಸೀಟರ್ ವೆಹಿಕಲ್ ಆಗಿದೆ. ಇದು ಬಂದು ಹೊಂಡೈನಲ್ಲಿ ಪ್ರೀಮಿಯಂ ಕ್ಲಾಸ್ ವೆಹಿಕಲ್. ಗಾಡಿ ನಿಮಗೆ ಮ್ಯಾಕ್ಸಿಮಮ್ ಒಂದು 45 to 50 lakhs ತನಕ ಹೊಸ ಗಾಡಿ ಇತ್ತು ಇದು. ಓಕೆ. 4x4 ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಆಗಿದೆ ಇದು. ಇದು ಗಾಡಿ ಬಂದು ನಮ್ಮದು ಕೋಟಿಂಗ್ ಇರೋದು 8,75,000 ಜಸ್ಟ್. 8,75,000 ಜಸ್ಟ್ ಕೋಟಿಂಗ್ ಇರೋದು. ಈ ವಿಡಿಯೋ ನೋಡಿಕೊಂಡು ಯಾರೇ ಬಂದರೂ ಸ್ಪೆಷಲ್ ಆಫರ್ ಮಾಡಿ 8,25,000 ಕೊಡೋಣ. 8,25,000ಗೆ ಸರ್. ಇದಕ್ಕೆ ಲೋನ್ ಆಗುತ್ತಾ? ಆಗುತ್ತೆ, ಇದಕ್ಕಾಗುತ್ತೆ ಲೋನು. ಬರೀ 8,25,000ಗೆ 2014 ಮಾಡಲ್ ಡೀಸೆಲ್ ವೆಹಿಕಲ್ ಹುಂಡೈ ಸ್ಯಾಂಟಾಫೆ 4x4 ಆಟೋಮೆಟಿಕ್ ವೆಹಿಕಲ್ ಕೊಡೋಣ. ಇವಾಗ ಇದು ಹೊಸದು ಇಸ್ಕೊಂಡ್ರೆ ಎಷ್ಟಿರುತ್ತೆ ಸರ್? ಇದು ಹೊಸದು ಒಂದು 45 to 50 ಲಕ್ಷ ತನಕ ಇದೆ. 45 to 50 lakhs ಹುಂಡೈಯಲ್ಲಿ ಪ್ರೀಮಿಯಂ ಕ್ಲಾಸ್ ವೆಹಿಕಲ್. ಓಕೆ. ಸೊ ಇದನ್ನು ಆಕ್ಚುಲಿ ಹೊಸ ತರಾನೇ ಇದೆ ಸರ್, ಶೋರೂಮ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸರ್ ಪೋಲೋ ಇದೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡಿಂಗ್ ಗಾಡಿ. ಸೊ ಎಲ್ಲಿ ನೋಡಿದ್ರು ಪೋಲೋ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾರೆ. ಸೊ ನಿಮ್ಮ ಹತ್ರ ಒಂದು ಪೋಲೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲು ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, 80,000 ಓಡಿದೆ. ಓಕೆ. ಪೋಲೋ ಹೈಲೈನ್ ಡೀಸೆಲ್. ಓಕೆ. ಇದು ಬಂದು ನಿಮಗೆ ಫುಲ್ ಟಾಪ್ ಎಂಡ್ ಗಾಡಿ ಆಗಿದೆ, ಡೀಸೆಲ್ ವೆಹಿಕಲ್ ಕೂಡ ಆಗಿದೆ. 20+ ಮೈಲೇಜ್ ಬರುವಂತ ಗಾಡಿ. 2016 ಮಾಡಲು ಮ್ಯಾನ್ಯುವಲ್ ವೆಹಿಕಲ್. ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದು ನಿಮ್ಗೆ ಯಾವುದೇ ಕಸ್ಟಮರ್ ಈ ವಿಡಿಯೋ ನೋಡ್ಕೊಂಡು ಬಂದ್ರೆ ಟೈಲ್ಸ್ ಕೂಡ ಎಲ್ಲ ಫ್ರೆಶ್ ಆಗಿದೆ, ಸೀಟ್ ಕವರ್ಸ್ ಪ್ರತಿಯೊಂದು ಎಲ್ಲ ಬ್ಯೂಟಿಫುಲ್ ಆಗಿದೆ, ವೈಟ್ ಕಲರ್ ಆಗಿದೆ. 2016 ಮಾಡಲ್ ಗಾಡಿ ಆಗಿದೆ. ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರೆ 6,40,000ಗೆ ಫೈನಲ್ ಮಾಡಿ ಕೊಡೋಣ. 6,40,000 rupeesಗೆ ಫೈನಲ್ ಮಾಡಿ ಕೊಡೋಣ. ಹೈಲೈನ್ 1.5 ಡೀಸೆಲ್ 6,40,000 rupeesಗೆ ಫೈನಲ್ ಮಾಡಿ ಕೊಡ್ತೀರಾ? ಇನ್ನೊಂದು ಹುಂಡೈ ಇದೆ, ಸೊ ಇದ್ರ ಬಗ್ಗೆ ಹುಂಡೈ ಕ್ರೆಟಾ 2018 ಮಾಡಲ್ ಸಿಂಗಲ್ ಓನರ್ ಡೀಸೆಲ್, 20 ಮೈಲೇಜ್ ಬರುವಂತ ಗಾಡಿ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಒರಿಜಿನಲ್ ಪೇಟಲ್ ಇದೆ, ಸಿಂಗಲ್ ಓನರ್, ಪ್ರತಿಯೊಂದು ಎಲ್ಲ ಆಪ್ಷನ್ ಇದೆ. ನಿಮ್ಗೆ ಒಳ್ಳೆ ಪ್ರೊಫೈಲ್ ಇದ್ರೆ 100% ಲೋನ್ ಕೂಡ ಆಗುತ್ತೆ. 100% ಲೋನ್ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಬಂದ್ರೆ 100% ಲೋನ್ ಕೂಡ ಆಗುತ್ತೆ. ಇದು ಫೈನಲ್ ಟು ಫೈನಲ್ 8.5 ಲಕ್ಷ ಕೊಟ್ಬಿಡೋಣ. 8.5 ಲಕ್ಷ ಫೈನಲ್. 8,50,000ಗೆ ನಿಮ್ಗೆ 18 ಮಾಡಲ್ ಹುಂಡೈ ಕ್ರೆಟಾ ಡೀಸೆಲ್ ವರ್ಷನ್ ಕೊಡ್ತೀನಿ. ಮತ್ತೆ 20 ಮೈಲೇಜ್ ಕೂಡ ಬರುತ್ತೆ. ಇದರಲ್ಲಿ ಒಳ್ಳೆ ಹೊಸ ಮ್ಯಾಗ್ವಿಲ್ ಕೂಡ ಇವಾಗ ತಾನೇ ಹಾಕ್ಸಿದ್ದಾರೆ ಕಸ್ಟಮರ್. ಇದು ಕಂಪ್ನಿನಲ್ಲೇ 65,000 ಕೊಟ್ಟು ಈಗ ಹೊಸ 24 ಮಾಡಲ್ಗೆ ಏನ್ ಬರ್ತಾ ಇದೆಯೋ ಅದೇ ಮ್ಯಾಗ್ವಿಲ್ ಹಾಕಿದ್ದಾರೆ. ನಿಮ್ಗೆ ಏರ್ ಬ್ಯಾಗು, ABS, ಸೀಟ್ ಕವರ್ಸ್ ಪ್ರತಿಯೊಂದು ಎಲ್ಲಾ ಫ್ಯೂಚರ್ಸ್ ಕೂಡ ಬರುತ್ತೆ. ಇವಾಗ ಹುಂಡೈ ನೋಡಿದ್ವಿ, ಪೋಲೋ ನೋಡಿದ್ವಿ, ನೆಕ್ಸ್ಟ್ ಸ್ಕೋಡಾ ಇದೆ. ಸ್ಕೋಡಾದಲ್ಲಿ ಏನ್ ಸರ್ ಇದು? ಇದು ಸ್ಕೋಡಾ ಆಕ್ಟಿವಿಯಾ 2016 ಮಾಡಲ್. ಇದು ಬಂದು ಫುಲ್ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. DSG ಗೇರ್ ಬಾಕ್ಸ್ ಕೂಡ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ. ಗಾಡಿ ಬಂದು ವೈಟ್ ಕಲರ್ ಇದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಮತ್ತೆ ಪ್ರತಿಯೊಂದು ನೋಡಿ ಮೆಮೊರಿಕಲ್ ಸೀಟ್ ಆಯ್ತು, ಸೀಟ್ ಅಡ್ಜಸ್ಟ್ಮೆಂಟ್ ಆಯ್ತು, ಪ್ರತಿಯೊಂದು ಎಲ್ಲಾ ಫೀಚರ್ಸ್ ಕೂಡ ಬರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ. ಮತ್ತೆ ಟೈರ್ ಎಲ್ಲ ಹೊಸದಿದೆ, ನ್ಯೂ ಸ್ಟೆಪ್ನಿ ಕೂಡ ಇದೆ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಇದು ಗಾಡಿ ಬಂದ್ಬಿಟ್ಟು 9 ಲಕ್ಷ 10 ಲಕ್ಷ ಏನೂ ಇಲ್ಲ. 16 ಮಾಡಲು ನೀವೆಲ್ಲೇ ಕಂಪೇರ್ ಮಾಡ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ನೀವೆಲ್ಲೇ ಕಂಪೇರ್ ಮಾಡಿ 10 ಲಕ್ಷ ಮೇಲಿರುತ್ತೆ. 35 ಲಕ್ಷ ಹೊಸ ಗಾಡಿ ಇದು. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,50,000ಗೆ ಫೈನಲ್ ಮಾಡಿ ಕೊಡೋಣ. 7,50,000ಗೆ ಸ್ಕೋಡಾ ಆಕ್ಟಿವಿಯಾ, ಅದು 2 ಲೀಟರ್ ಇಂಜಿನ್ ಸಿಗ್ತಾ ಇದೆ. ನೆಕ್ಸ್ಟ್ ಹೋಂಡಾ CRV ಇದೆ. ಸೊ ಇದೂ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿನೇ. ಒಂದು ಲಿಮಿಟೆಡ್ ವೆಹಿಕಲ್. ಎಲ್ಲ ನೀವು ಒಂದು 10 ಶೋರೂಮ್ ಅಲ್ಲಿ ತಿರುಗಿರೆ ಯಾವುದೋ ಒಂದು ಶೋರೂಮ್ ಅಲ್ಲಿ ಸಿಗುವಂತ ಗಾಡಿ. ಇದು ಫುಲ್ ಟಾಪ್ ಎಂಡ್. ಇದು ಕೂಡ 4 ವೀಲ್ ಡ್ರೈವ್ ಇದೆ. ಇದು ಬಂದು ಮ್ಯಾನ್ಯುವಲ್ ವೆಹಿಕಲ್ ಆಗಿದೆ. ಮತ್ತೆ ನಿಮ್ಗೆ ಸನ್ ರೂಫ್ ಕೂಡ ಬರುತ್ತೆ. ನಿಮ್ಗೆ ಸನ್ ರೂಫ್ ಮತ್ತೆ ಲೆದರ್ ಸೀಟಿಂಗ್ಸ್ ಮತ್ತೆ ಪ್ರತಿಯೊಂದು ಎಲ್ಲ ಫ್ಯೂಚರ್ಸ್ ಕೂಡ ಬರುತ್ತೆ ಗಾಡಿನಲ್ಲಿ. ಇದು ಗಾಡಿ ಪೆಟ್ರೋಲ್ ಗಾಡಿ ಆಗಿದೆ. ನಿಮ್ಗೆ SUV ನಲ್ಲಿ ಈ ಬಜೆಟ್ ನಲ್ಲಿ ಗಾಡಿಗಳು ತುಂಬಾ ರೇರ್ ಸಿಗೋದು. ಇದು SUV ವೆಹಿಕಲ್ ಆಗಿದೆ. ಗಾಡಿ 2008 ಮಾಡಲ್ ಗಾಡಿ. ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೂಡ ಇದೆ. ಕಲರ್ ಬಂದು ಮಿಲಿಟರಿ ಗ್ರೀನ್ ಕಲರ್ ಆಗಿದೆ. ಇದರಲ್ಲಿ 4 ವೀಲ್ ಡ್ರೈವ್ ಪ್ರತಿಯೊಂದು ಎಲ್ಲ ಆಪ್ಷನ್ ಬರುತ್ತೆ. ಗಾಡಿ ಬಂದು ನಿಮ್ಗೆ 6 ಲಕ್ಷ 7 ಲಕ್ಷ ಏನಿಲ್ಲ, ಜಸ್ಟ್ 4,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2008 ಮಾಡಲ್ ಹೋಂಡಾ CRV ವಿತ್ ಸನ್ ರೂಫ್ ಇರುವಂತ ಪೆಟ್ರೋಲ್ ವೆಹಿಕಲ್. 4,40,000 rupees. 4,40,000ಗೆ ಫೈನಲ್ ಆಗುತ್ತೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 92,000 ಕಿಲೋಮೀಟರ್ ಓಡಿದೆ. ನೆಕ್ಸ್ಟ್ ಇನ್ನೊಂದು ಚೆವರ್ಲೆಟ್ ಕ್ರೂಸ್ ಇದೆ. ಇದೂ ಡಿಮ್ಯಾಂಡಿಂಗ್ ಗಾಡಿ.
ಇದು ಮ್ಯಾನ್ಯುಯಲ್ ಬೇರೆ. ಹೌದು. ಸೊ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2012 ಮಾಡಲ್ ಚೌರ್ಲೆಟ್ ಕ್ರೂಸ್. ಇದು ಸೆಕೆಂಡ್ ಓನರ್ ಗಾಡಿ ಆಗಿದೆ. ಮತ್ತೆ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿದೆ ಮತ್ತೆ ಫುಲ್ ಕಂಡೀಷನ್ ವೆಹಿಕಲ್ ಆಗಿದೆ. ಓಕೆ. ಇವಾಗ ಚೌರ್ಲೆಟ್ ಕ್ರೂಸ್ ಆಯ್ತು, ಹೋಂಡಾ CRV ಆಯ್ತು, ಇನ್ನೊಂದು ಮತ್ತೊಂದು ನಿಮ್ಗೆ ಎಲ್ಲಾ ಗಾಡಿಗಳು ಎಲ್ಲಾರ ಹತ್ರ ಇರ್ಬೋದು. ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಬನ್ನಿ ಅಂತ ಹೇಳ್ಬೋದು. ಮೇನ್ ಕಂಡೀಷನ್ ಅದೇ ಸರ್. ಯಾಕೆ ಅಂದ್ರೆ ಇದು ಕಂಡೀಷನ್ ಮೇಲೆನೆ ಪ್ರೈಸ್ ಇರೋದು. ಕೆಲವು ಕಂಡೀಷನ್ ಇರಲ್ಲ, ತುಂಬಾ ಅವರೇಜ್ ಇರುತ್ತೆ. ಅಂದ್ರೆ ಈ ತರ ಪ್ರೀಮಿಯಂ ಕ್ಲಾಸ್ ಗಾಡಿಗಳು ನಿಮ್ಗೆ ತುಂಬಾ ಕಡಿಮೆಗೂ ಸಿಗ್ಬೋದು. ಆದ್ರೆ ತಗೊಂಡ್ಮೇಲೆ ನಿಮ್ಗೆ ಖರ್ಚು ಬಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ನಮ್ಮಲ್ಲಿ ಇರೋದು ಬಂದು ವೆರಿ ಬ್ಯೂಟಿಫುಲ್ ಆಗಿರೋ ತುಂಬಾ ಕಂಡೀಷನ್ ಆಗಿರೋ ಗಾಡಿಗಳು. ಜೊತೆಗೆ ನಿಮ್ಗೆ ಏನಂದ್ರೆ ನೀವು ಜೊತೆಗೆ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ನೀವೇ ಇಲ್ಲೇ ಎಲ್ಲ ಚೆಕ್ ಮಾಡ್ಕೊಂಡು ಕೂಡ ತಗೊಂಡ್ ಹೋಗ್ಬೋದು. ಓಕೆ. 2012 ಮಾಡಲ್ ಆಗಿದೆ, ಡೀಸೆಲ್ ವೆಹಿಕಲ್ ಆಗಿದೆ, ಮತ್ತೆ LT ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಓಕೆ. ಇದರಲ್ಲಿ ಎಲ್ಲಾ ಫೀಚರ್ಸ್ ಕೂಡ ಬರುತ್ತೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಮತ್ತೆ ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರತಿಯೊಂದು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸ ಟೈರ್ ಕೂಡ ಇದೆ. ಇದು ಗಾಡಿ ಇರೋದು 4,80,000 ನಮ್ ಕೋಟಿಂಗ್ ಇರೋದು. 4,40,000 ಗೆ ಫೈನಲ್ ಮಾಡಿ ಕೊಡ್ತೀನಿ. 4,40,000 rupees ಫೈನಲ್ ಮಾಡಿ ಕೊಡ್ತೀರಾ? 2012 ಚೌರ್ಲೆಟ್ ಕ್ರೂಸ್ ವೆಹಿಕಲ್ ಕೊಡ್ತೀನಿ. 40,000 rupees ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಹೌದು. ಇನ್ನೊಂದು ಸ್ಕೋಡಾ ಇದೆ. ಇದು ಸ್ಕೋಡಾ ಆಕ್ಟಿವಿಯಾ. ನಿಮ್ಗೆ ಅವಾಗಲೇ ಒಂದು ಪೆಟ್ರೋಲ್ ವೆಹಿಕಲ್ ತರುತ್ತೆ. ಇದು ಡೀಸೆಲ್ ವೆಹಿಕಲ್ ಆಗಿದೆ. ಇದು ಕೂಡ DSG ಗೇರ್ ಬಾಕ್ಸ್ ಬರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಈ ಗಾಡಿನಲ್ಲಿ ಕೂಡ ನಿಮ್ಗೆ ಡೀಸೆಲ್ ಆಟೋಮೆಟಿಕ್ 18 to 20 ಮೈಲೇಜ್ ಪಕ್ಕಾ ಬರುತ್ತೆ. ಯಾಕೆಂದ್ರೆ ನಾನು ಖುದ್ದಾಗೆ ಒಂದ್ಸರಿ ಟ್ರೈ ಮಾಡಿ ನೋಡಿದೀನಿ. 20 ತನಕ ಮೈಲೇಜ್ ಬರುತ್ತೆ. ಡೀಸೆಲ್ ಆಟೋಮೆಟಿಕ್ ಆಗಿದೆ. ಇದು ಗಾಡಿ ಕೂಡ ವಿತ್ ಪ್ಯಾನಾಸೋನಿಕ್ ಸನ್ ರೂಫ್, ಅಡ್ಜಸ್ಟೇಬಲ್ ಮೆಮೊರಿಕಲ್ ಸೀಟು, ಲೆದರ್ ಸೀಟಿಂಗ್ಸ್ ಎಲ್ಲ 6 ಏರ್ ಬ್ಯಾಗು, ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಸಿಲ್ವರ್ ಕಲರ್ ಗಾಡಿ ಆಗಿದೆ. 66,000 ಓಡಿದೆ. ಇದು ಗಾಡಿ ಬಂದು ನಮ್ ಕೋಟಿಂಗ್ ಇರೋದು 8,95,000 ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8,20,000 ಗೆ ಫೈನಲ್ ಮಾಡ್ಕೊಡೋದು. 8,20,000 ಗೆ ಫೈನಲ್ ಮಾಡ್ಕೊಡ್ತೀರಾ? 8,20,000 ಗೆ ಬೇಡ, 8 lakhs ಫೈನಲ್ ಮಾಡ್ಬಿಡು. 8 lakhs ಗೆ ಫೈನಲ್ ಮಾಡ್ಕೊಡ್ತೀರಾ? ಯಾಕಂದ್ರೆ ಎಲ್ಲ ಸ್ಟಾಕ್ ಪಟ ಕ್ಲಿಯರ್ ಮಾಡ್ಬೇಕು, ತುಂಬಾ ಗಾಡಿಗಳು ಬರೋದಿದೆ. ಅದರಿಂದ 8 lakhs ಗೆ ಫೈನಲ್ ಮಾಡ್ಕೊಡೋಣ. ಡೀಸೆಲ್ ವೆಹಿಕಲ್ ಆಟೋಮೆಟಿಕ್ DSG ಗೇರ್ ಬಾಕ್ಸ್ ಇರುವಂತ ಸ್ಕೋಡಾ ಆಕ್ಟಿವಿಯಾ 2014 ಮಾಡಲ್. ನೆಕ್ಸ್ಟ್ ಇನ್ನೊಂದು XUV ಇದೆ. 2018 ಮಾಡಲ್ SUV 500 ಪುಷ್ ಬಟನ್ ಸ್ಟಾರ್ಟ್. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಬಂದು 10,75,000 ಗೆ ಫೈನಲ್ ಮಾಡ್ಕೊಡೋಣ. 10,75,000 ಗೆ ಫೈನಲ್. 18 ಮಾಡಲ್ ಇದು XUV 500 18 ಮಾಡಲ್ ವೆಹಿಕಲ್ ಆಗಿದೆ. ಜಸ್ಟ್ 10,75,000 ಗೆ ಫೈನಲ್ ಮಾಡಿ ಕೊಡೋಣ. ಸರ್ ತುಂಬಾ ಜನ ತಾರು ಕೇಳ್ತಾರೆ. ಸೊ ನಿಮ್ಮ ಹತ್ರನೂ ತಾರ್ ಇದೆ, 2 ತಾರ್ ಇದೆ ನಿಮ್ಮ ಹತ್ರ. ಹೌದು, ಮಹೇಂದ್ರ ತಾರು ಇವಾಗ ಮೋಸ್ಟ್ ವಾಂಟೆಡ್, ತುಂಬಾ ಜನ ಕೇಳ್ತಾ ಇರೋ ಡಿಮ್ಯಾಂಡೆಡ್ ವೆಹಿಕಲ್ ಆಗಿದೆ. ಇದು 2022 ಮಾಡಲ್, ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್, ಡೀಸೆಲ್ ಆಟೋಮೆಟಿಕ್ ಹಾರ್ಡ್ ಟಾಪ್. ಓಕೆ. ಗಾಡಿ ಬಂದು ಇದು 22 lakhs ಸಮಥಿಂಗ್ ಹೊಸದಿದೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. 1 lakh ಪ್ಲಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ. ಇದು ಗಾಡಿ ನಮ್ ಕೋಟಿಂಗ್ ಇರೋದು 16.5 ಲಕ್ಷ ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ ಟು ಫೈನಲ್ 15,30,000 ಗೆ ಫೈನಲ್ ಆಗುತ್ತೆ. 15 lakhs 15,30,000ಗೆ 22 ಮಾಡಲ್ ಡೀಸೆಲ್ ಆಟೋಮೆಟಿಕ್ 4x4 ಫುಲ್ ಟಾಪ್ ಅಂಡ್ ಟಾರ್ ಕೊಡ್ತೀವಿ. ತುಂಬಾ ಜನ ಇನೋವಾನು ಹುಡುಕ್ತಾ ಇರ್ತೀರಾ, ನೀವು ಬೇರೆ ಸ್ಟೇಟ್ ಗಾಡಿಗೆಲ್ಲ ನಿಮ್ಗೆ ಕಡಿಮೆ ಸಿಗುತ್ತೆ ಅಂತ ತಗೊಂತೀರಾ. ಸೊ ಅದೆಲ್ಲ ಏನು ಮಾಡಬೇಡಿ, ಅದೆಲ್ಲ ತಗೊಂಡ್ರೆ ನೀವು ಎಕ್ಸ್ಟ್ರಾ ಅಮೌಂಟ್ ತುಂಬ ಸ್ಪೆಂಡ್ ಮಾಡಬೇಕು, ಡಬಲ್ ಸ್ಪೆಂಡ್ ಮಾಡಬೇಕು. ನೀವು ಫ್ರೆಂಡ್ಸ್ ಕಾರ್ 365 ಬಂದರೆ ನಿಮಗೆ ಪ್ರೈಸ್ ಸ್ವಲ್ಪ ಹಂಗಿಂಗೂ ಇದ್ರೂ ಒಳ್ಳೆ ಗಾಡಿ ಸಿಗುತ್ತೆ. ಅದೇ ಮೇಯ್ನು. ಗಾಡಿ ಕಂಡೀಷನ್ ನೋಡಿ, ಹಳೆ ಮಾಡಲ್ ಇದ್ರೂ ಹೊಸ ಥರ ಇರುತ್ತೆ ಗಾಡಿ ಕಂಡೀಷನು. ನಾವು ಪರ್ಸ್ನಲ್ ಆಗಿ ರೆಕಮೆಂಡ್ ಮಾಡೋ ಒಂದೇ ಶೋರೂಮ್ ಅಂದರೆ ಸೊ ಫ್ರೆಂಡ್ಸ್ ಕಾರ್ 365. ಯಾಕಂದರೆ ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಗಾಡಿ ಕಂಡೀಷನ್ ನೀವೇ ವಿಡಿಯೋದಲ್ಲಿ ನೋಡ್ಬೋದು, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸರ್ ಇನೋವಾ ಇದೆ, ಸೊ ಇದು ಬಗ್ಗೆ ಹೇಳಿ ಸರ್. 2016 ಮಾಡಲ್. ಓಕೆ. 2016 ಮಾಡಲು. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಪ್ಯೂರ್ ಬೆಂಗಳೂರು ಗಾಡಿ ಆಗಿದೆ. ಗಾಡಿ ಜಸ್ಟ್ 1,10,000 ರನ್ ಆಗಿದೆ. ಪ್ರತಿ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಪ್ಲಸ್ 2 ಲಕ್ಷ 2 lakhs ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ. ನಿಮ್ಗೆ ಒಳ್ಳೆ ಹೆಡ್ಲೈಟ್ಸ್ ಆಗಿರ್ಬೋದು, ಮೋಮೋ ಮೇಗ್ವಿಲ್ ಆಗಿರ್ಬೋದು, ಇಂಟೀರಿಯರ್ ಸೀಟ್ ಕವರ್ಸ್, ಸಿಸ್ಟಮ್, ಪ್ರತಿಯೊಂದು ಎಲ್ಲಾ ಫೀಚರ್ಸ್ ಕೂಡ ಇದೆ. 2016 ಮಾಡಲ್ ಇನೋವಾ. ನಮ್ದು ಕೋಟಿಂಗ್ ಇರೋದು 13,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 1 lakh ಡಿಸ್ಕೌಂಟ್ ಮಾಡಿ 12,25,000 ಗೆ ಫೈನಲ್ ಮಾಡಿ ಕೊಡ್ತೀನಿ. ನಿಮ್ಗೆ ಎಲ್ಲ ರೆಕಾರ್ಡ್ಸ್ ಪ್ರತಿಯೊಂದು ಎಲ್ಲ ಕೂಡ ಸಿಗುತ್ತೆ. ಮ್ಯಾಗ್ವಿಲ್, ಟೈರ್ಸ್ ಎಲ್ಲ ಫ್ರೆಶ್ ಆಗಿ ಹೊಸದಿದೆ. ಓಕೆ, ಸೂಪರ್. ಸರ್ ನೆಕ್ಸ್ಟ್ ಇನ್ನೊಂದು ಮಹೇಂದ್ರ ಟಾರ್. ಇದು ಹಾರ್ಡ್ ಟಾಪ್ 2021 ಮಾಡಲ್ 4x4 ಡೀಸೆಲ್ ಮ್ಯಾನ್ಯುವಲ್.
ನಿಮ್ಗೆ ಅವಲ್ಲೇ ಒಂದು ಗ್ರೇ ಕಲರ್ ಆಟೋಮೆಟಿಕ್ ತೋರಿಸಿದೆ. ಇದು ಮ್ಯಾನ್ಯುವಲ್ ವೆಹಿಕಲ್ ಆಗಿದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಜಸ್ಟ್ 40,000 ರನ್ ಆಗಿದೆ. ಗಾಡಿ ಸಿಂಗಲ್ ಓನರ್ ಗಾಡಿ ಆಗಿದೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ, ಇದರಲ್ಲೂ 1 lakh ಪ್ಲಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ. ಹೊಸ ಗಾಡಿ ನಿಮ್ಗೆ 20,40,000 ಹೊಸ ಗಾಡಿ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಸೇರಿ 22 lakhs ಕಸ್ಟಮರ್ ಆಗಿತ್ತಂತೆ. ಓಕೆ, ನಿಮ್ಗೆ ಫೈನಲ್ ಇದು 14,25,000 ಆಗುತ್ತೆ. 14,25,000ಗೆ ಫೈನಲ್ ಆಗುತ್ತೆ. ಹೌದು, 15,40,000 ನಮ್ ಕೋಟಿಂಗ್ ಇರೋದು. 1,20,000 ಡಿಸ್ಕೌಂಟ್ ಮಾಡಿ 14,25,000ಗೆ ಫೈನಲ್ ಆಗುತ್ತೆ. 21 ಟಾರ್ 40,000 ಓಡಿದೆ, ಫುಲ್ ಟಾಪ್ ಎಂಡ್ ಗಾಡಿ ಸರ್. ಇದಕ್ಕೂ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಹೆಂಗೆ ಸರ್ ಡೌನ್ ಪೇಮೆಂಟ್? ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಯಾಕೆಂದ್ರೆ 10 lakh ಪ್ಲಸ್ ಲೋನ್ ಎಲ್ಲ ಬೇಕಂದ್ರೆ ನಿಮ್ಗೆ IT, GST, ಓನ್ ಹೌಸ್ ಅದೆಲ್ಲ ಕೇಳ್ತಾರೆ ಬ್ಯಾಂಕ್ನವರು. ಓಕೆ, ಬಿಲೋ 10 lakhs ಇದ್ರೆ ನಿಮ್ ಪ್ರೊಫೈಲ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಮಾಡ್ತಾರೆ. ನೀವು ಅವ್ರು ತಗೊಳೋರ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತಲ್ಲ, ಅವರೇ ಐಡಿಯಾ ಮಾಡ್ಕೊಂಡು ಬನ್ನಿ. ನಿಮಗೆ ಎಷ್ಟಾಗುತ್ತೋ ನಾವು ಅಷ್ಟು ಕಂಫರ್ಟೇಬಲ್ ಆಗಿ ಮಾಡ್ಕೊಡ್ತೀರಾ. ಓಕೆ, ನೆಕ್ಸ್ಟ್ ಸರ್ ಬ್ರೀಜಾ ಇದೆ. ಬ್ರೀಜಾ 2017 ಮಾಡಲ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಡ್ಯೂಯಲ್ ಕಲರ್ ಗಾಡಿ ಆಗಿದೆ. ಡೀಸೆಲ್ ವೆಹಿಕಲ್, ZDI ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಇದು ಕೂಡ 20+ ಮೈಲೇಜ್ ಬರುತ್ತೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಟೈರ್ ಗೀರ್ ಪ್ರತಿಯೊಂದು ಎಲ್ಲ ಫ್ರೆಶ್ ಆಗಿದೆ, ಒರಿಜಿನಲ್ ಪೇಂಟರ್ ಇದೆ ಗಾಡಿ. ಫೈನಲ್ 8,30,000 ಫೈನಲ್ ಆಗುತ್ತೆ. 8,30,000ಗೆ ಬ್ರೀಜಾ. 8,30,000ಗೆ 2017 ಸಿಂಗಲ್ ಓನರ್, ಎಲ್ಲಾ ಫ್ಯೂಚರ್ಸ್ ಇರುವಂತ ಡೀಸೆಲ್ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಒಂದು ನೆಕ್ಸಾನ್ ಇದೆ, ಟಾಟಾ ನೆಕ್ಸಾನ್ ಎಲಿಫೆಂಟ್ ಗ್ರೇ ಕಲರ್ ಗಾಡಿ ಆಗಿದೆ. 2018 ಮಾಡಲ್ ಆಗಿದೆ, ಬರೀ 36,000 ಓಡಿದೆ. ಓಕೆ, 36,000 ಓಡಿದೆ. ನಿಮ್ಗೆ ಟಾಟಾ ನೆಕ್ಸಾನ್ ಅಂದ್ರೇನೆ ಎಲ್ಲರಿಗೂ ಗೊತ್ತು. ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಗೇಜ್ ಎಲ್ಲ ತುಂಬಾನೇ ಗಟ್ಟಿ ಮುಟ್ಟಾಗಿರುತ್ತೆ. ಇದು ಗಾಡಿ ಬಂದು 7,65,000 ನಮ್ ಕೋಟಿಂಗ್ ಇರೋದು. ಓಕೆ, ಜಸ್ಟ್ 7,65,000 ನಾವು ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,25,000 ಫೈನಲ್ ಆಗುತ್ತೆ. 7,25,000 ಟಾಟಾ ನೆಕ್ಸಾನ್. 7,25,000 ಜಸ್ಟ್ 36,000 ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಎರ್ಟಿಗಾ ZXi ಪ್ಲಸ್. ಓಕೆ, ಫುಲ್ ಟಾಪ್ ಅಂಡ್ ಪೆಟ್ರೋಲ್ ವೆಹಿಕಲ್ ಆಗಿದೆ. 7 ಸೀಟರ್ ಅಲ್ಲಿ ಒಂದು ಲೋ ಬಜೆಟ್ ಅಲ್ಲಿ ಎರ್ಟಿಗಾ ನೋಡ್ತಾ ಇರೋರು ಆರಾಮ್ಸೆ ಬಂದು ತಗೋಬಹುದು. ಗಾಡಿ ಬಂದು ಒಳ್ಳೆ ಸ್ಟ್ಯಾಂಡ್ಲೆಸ್ ಸೀಟ್ ಕವರ್ಸ್ ಇದೆ, ಮತ್ತೆ ಇಂಟೀರಿಯರ್ ಎಕ್ಸ್ಟೀರಿಯರ್ ವೆರಿ ಬ್ಯೂಟಿಫುಲ್ ಆಗಿದೆ. ಓಕೆ, ಇದು ನಮ್ದು ಗಾಡಿ ಕೋಟಿಂಗ್ ಬಂದು 6,85,000 ಅಷ್ಟೇ ಇರೋದು. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 6,40,000ಗೆ ಫೈನಲ್ ಆಗುತ್ತೆ. ಓಕೆ, 45,000 ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಹೌದು. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಒಂದು ನಿಮ್ಗೆ ಮಾರುತಿ ಸುಜುಕಿ ಸಿಯಾಜ್ ಆಲ್ಫಾ ಪ್ಲಸ್ ಪೆಟ್ರೋಲ್ ಗಾಡಿ ಆಗಿದೆ, ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. 2020 ಮಾಡಲ್ ನ್ಯೂ ಶೇಪ್ ವೆಹಿಕಲ್ ಇದೆ. ಗಾಡಿ ಬಂದು ನಿಮ್ಗೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಜಸ್ಟ್ 50,000 ರನ್ ಆಗಿದೆ. ನಮ್ದು ಕೋಟಿಂಗ್ ಇರೋದು 9,49,000 ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ನ್ಯೂ ಇಯರ್ ಆಗಿರೋದ್ರಿಂದ ನಿಮ್ಗೆ 8,50,000ಗೆ ಫೈನಲ್ ಮಾಡಿ ಕೊಡ್ಬೋದು. 8,50,000 ಫೈನಲ್ ಮಾಡಿ ಕೊಡ್ತೀರಾ. ಸೊ ನೆಕ್ಸ್ಟ್ ಸರ್ ಬ್ರೀಜಾ ZDI ಫುಲ್ ಟಾಪ್ ಅಂಡ್ ಡೀಸೆಲ್ ಆಟೋಮೆಟಿಕ್. ಓಕೆ, ಡೀಸೆಲ್ ಆಟೋಮೆಟಿಕ್ ನೋಡ್ತಿರೋರ್ಗೆ 18 ಮಾಡಲ್ ಗಾಡಿ ಇದು. ಗಾಡಿ ಬಂದು 1,18,000 ರನ್ ಆಗಿದೆ. ಓಕೆ, ಗಾಡಿನೇ ತುಂಬಾನೇ ಚೆನ್ನಾಗಿದೆ, ಟೈರ್ ಕಂಡೀಷನ್ ಎಲ್ಲ ಹೊಸದಿದೆ. ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ಗೆ ಡೀಸೆಲ್ ಆಟೋಮೆಟಿಕ್ ಬ್ರೀಜಾ ನೋಡ್ತಾ ಇರೋರ್ಗೆ 2018 ಮಾಡಲ್ ಜಸ್ಟ್ 7,40,000 ಕೊಡೋಣ. 7,40,000ಗೆ ಫೈನಲ್. 7,40,000ಗೆ ZDI ಡೀಸೆಲ್ ಬ್ರೀಜಾ ಫೈನಲ್ ಮಾಡಿ ಕೊಡ್ತೀನಿ. ಏನ್ ಸರ್ ನೆಕ್ಸ್ಟ್ ಬಜೆಟ್ ಕಾರ್ಸ್ ಬಂದ್ಬಿಟ್ಟಿದ್ವಿ. ಸೊ ಹೇಳಿ ಸರ್. ರೆನಾಲ್ಡ್ ಕ್ವಿಡ್ ನಮ್ಮಲ್ಲಿ 2016 ಮಾಡಲ್ ಇದೆ, 19 ಮಾಡಲ್ ಇದೆ. ಓಕೆ, 16 ಮಾಡಲ್ ಜಸ್ಟ್ 2,75,000ಗೆ ಫೈನಲ್ ಮಾಡಿ ಕೊಡೋಣ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಗಾಡಿ ಬಂದಿದ್ದು RXT ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ, ಎಲ್ಲ ಫ್ಯೂಚರ್ಸ್ ಏರ್ ಬ್ಯಾಗ್ ಎಲ್ಲ ಫ್ಯೂಚರ್ಸ್ ಬರುತ್ತೆ. ಇದು 19 ಮಾಡಲ್, ಇದು ಕೂಡ RXT ಮಾಡಲ್, ಸಿಂಗಲ್ ಓನರ್. ಓಕೆ, ಇದು ಗಾಡಿ ಬಂದ್ಬಿಟ್ಟು ಹೊಸ ಟೈರು ಪ್ರತಿಯೊಂದು ಎಲ್ಲ ಸರ್ವಿಸ್ ಗಿರ್ವಿಸ್ ಎಲ್ಲ ನಾವು ಕೊಡ್ಬೇಕಾದ್ರೆ ಚೆಕ್ ಮಾಡಿ ಕೊಡ್ತೀವಿ. ಜಸ್ಟ್ 3,35,000 ಕೊಟ್ಬಿಡೋಣ. 3,35,000ಗೆ 19 ಮಾಡಲ್ ರೆನಾಲ್ಡ್ ಕ್ವಿಡ್ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ನಿಮಗೆ ಮ್ಯಾಕ್ಸಿಮಮ್ ಒಂದು 250, 280, 3 lakhs ತನಕ ಲೋನ್ ಕೂಡ ಆಗ್ಬಿಡುತ್ತೆ. ಲೋನ್ ಆಗ್ಬಿಡುತ್ತೆ. ಹೌದು. ಓಕೆ, ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಿರೋರ್ಗೆ ನಮ್ಮಲ್ಲಿ ಎನಿ ಟೈಮ್ 4-5 ಕ್ವಿಡ್ ಇದ್ದೇ ಇರುತ್ತೆ. ಇವಾಗ ಕೂಡ ನಮ್ಮಲ್ಲಿ 4-5 ಕ್ವಿಡ್ ಇದೆ, ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಇವಾಗ ಯಾವ್ದು ಬೇಕಾಗುತ್ತೋ ಡೈರೆಕ್ಟ್ ಬನ್ನಿ ವಿಸಿಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಗೋಬಹುದು. ಸರ್ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಇದೆ.
ಸೊ ಇದು ಒಂದು ಒಳ್ಳೆ ಗಾಡಿ ಇದೆ, ಮತ್ತೆ Hyundai i10 ಇದೆ. ನಿಮ್ಗೆ ತುಂಬಾ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಇದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಪೆಟ್ರೋಲ್ ವೆಹಿಕಲ್, ಅಪ್ ಟು ಡೇಟ್ ರೆಕಾರ್ಡ್ಸ್ ಇದೆ. ಗಾಡಿ ಬಂದು ತುಂಬಾನೇ ಕ್ವಾಲಿಟಿ ವೆಹಿಕಲ್ ಆಗಿದೆ. 1,80,000 ಗೆ ಫೈನಲ್ ಆಗುತ್ತೆ. 1,80,000 rupees. 2008 ಮಾಡಲ್, ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ಫೋರ್ಡ್ ಫಿಯೆಸ್ಟಾ ವೈಟ್ ಕಲರ್, ತುಂಬಾನೇ ಕಂಡೀಷನ್ ಇರೋ ಗಾಡಿ. 1,80,000 ಆಗುತ್ತೆ. ಇದು 2008 ಮಾಡಲ್, ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ i10 ಪೆಟ್ರೋಲ್ ಗಾಡಿ. 2,25,000 ಫೈನಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಇನ್ನ ನೀವು ಅಲ್ಲೆಲ್ಲ ನೋಡ್ಬೋದು. ಸೊ ಅಲ್ಲೆಲ್ಲ ಕಾರ್ ಇದೆ, ಅದೆಲ್ಲ ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ. ಸೊ ಬನ್ನಿ ನೆಕ್ಸ್ಟ್ ಕಾರ್ಗೆ ಹೋಗೋಣ. ಸ್ಪೆಷಲ್ ಆಗಿ ಇದ್ದಿದ್ದ ಗಾಡಿಗಳೆಲ್ಲ ತೋರ್ಸಾಯ್ತು. ರೆಗ್ಯುಲರ್ ಆಗಿರುವಂತ i10 i20 ನಿಮ್ಗೆ ಪ್ರತಿಯೊಂದು ಇನ್ನೂ ನಿಮ್ಗೆ ಒಂದು ಈ 30-40 ಗಾಡಿಗಳಿದೆ, ಅದು ಕೂಡ ತೋರಿಸ್ತೀನಿ. ಫಸ್ಟ್ಗೆ ಒಂದು 2017 ಮಾಡಲ್ ಕ್ವಿಡ್ ಫುಲ್ ಟಾಪ್ ಅಂಡ್ ಆಟೋಮೆಟಿಕ್ ವೆಹಿಕಲ್. ಓಕೆ, ಸಿಲ್ವರ್ ಕಲರ್ ಗಾಡಿ ಆಗಿದೆ. ಇದು ಗಾಡಿ ಬಂದು 64,000 ಓಡಿದೆ. ಆಟೋಮೆಟಿಕ್ ಫುಲ್ ಟಾಪ್ ಅಂಡ್ ವೆಹಿಕಲ್ ರೆನಾಲ್ಡ್ ಕ್ವಿಡ್. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 3,65,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 3,35,000 ಗೆ ಫೈನಲ್ ಆಗುತ್ತೆ. 3,35,000 ಗೆ ಆಟೋಮೆಟಿಕ್ ಟಾಪ್ ಅಂಡ್ ಕ್ವಿಡ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ Hyundai Eon. ಓಕೆ, 2013 ಮಾಡಲ್ ಗಾಡಿ ಆಗಿದೆ. ಗಾಡಿ ಬಂದು ಸಿಂಗಲ್ ಓನರ್ ಗಾಡಿ ಆಗಿದೆ. 2,85,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಈ ಗಾಡಿ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 2,50,000 ಫೈನಲ್ ಆಗುತ್ತೆ. 2,50,000. ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಸೊ ಲೋನ್ ಬಗ್ಗೆನೂ ಹೇಳಿ ಸರ್. ಆಲ್ ಓವರ್ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. 2,50,000 ಅಂದ್ರೆ ಒಂದು 2,00,000, 2,20,000, 2,40,000 ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಇದು ಕೂಡ ನಿಮ್ಗೆ ಒಂದು 250 to 3 lakhs ತನಕ ಒಳ್ಳೆ ಪ್ರೊಫೈಲ್ ಇದ್ರೆ ಲೋನ್ ಆಗುತ್ತೆ. ಇವೆಲ್ಲ ಮ್ಯಾಕ್ಸಿಮಮ್ 80-90% ಲೋನ್ ಆಗುವಂತ ಗಾಡಿಗಳು. ಸರ್, ಇಲ್ಲ ಇವಾಗ ಬೇರೆ ಊರಿಂದ ಬಂದಿರ್ತಾರೆ ಅನ್ಕೊಳ್ಳಿ, ಇಲ್ಲಿ PG ಅಲ್ಲಿ ಎಲ್ಲಾದ್ರೂ ಇರ್ತಾರೆ. ಸೊ ಅವ್ರ ಹತ್ರ ಒಂದು 3 lakh 4 lakh ಬಜೆಟ್ ಇರುತ್ತೆ. ಅವ್ರಿಗೂ ಕಾರ್ ಬೇಕಂದ್ರೆ ಹೆಂಗೆ ಸರ್ ಲೋನ್ ಅಲ್ಲ ಅದು? ಅಲ್ಲ, ನೀವು ಯಾವ ಊರಲ್ಲಿದ್ರು, ಕರ್ನಾಟಕದಲ್ಲಿ ಯಾವ ಊರಲ್ಲಿದ್ರು ಅಲ್ಲೇ ನಾವು ಲೋಕಲ್ ಇದ್ರಲ್ಲೇ ಬ್ಯಾಂಕ್ ಅಲ್ಲೇ ಮಾಡ್ಕೊಡ್ತೀವಿ. ಓಕೆ, ಲೋಕಲ್ ಅಡ್ರೆಸ್ ಪ್ರೂಫ್ ಇದ್ರೆ ಸಾಕು. ಅಡ್ರೆಸ್ ಪ್ರೂಫ್ ನೀವು ಯಾವ್ದೇ ಇದ್ರು ತಗೊಂಡ್ ಬನ್ನಿ, ನಿಮ್ಗೆ ನಿಮ್ಮೂರಲ್ಲೇನೆ ಲೋನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಎಂಟೈರ್ ಕರ್ನಾಟಕ ನಮ್ಮ ಬ್ಯಾಂಕ್, ಎಲ್ಲಾ ಬ್ಯಾಂಕ್ಗಳು ನಮ್ಮ ಶೋರೂಮ್ ಜೊತೆ ಟೈಅಪ್ ಇರುತ್ತೆ. ಹಂಗಾಗ್ಬಿಟ್ಟು ನೀವು ಯಾವ ಊರಲ್ಲಿ ಇರ್ತೀರೋ ಅಲ್ಲಿನ ನಿಯರ್ ಬೈ ಬ್ಯಾಂಕ್ ಅಲ್ಲೇನೆ ಲೋನ್ ಮಾಡ್ಕೊಡ್ತೀರಾ. ಓಕೆ, ನೆಕ್ಸ್ಟ್ ಸರ್ i20 ಇದೆ. i20 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಆಸ್ಟಾ ಆಪ್ಷನಲ್ ವೇರಿಯಂಟ್ ಇದು. ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗು, ABS, ಪುಷ್ ಬಟನ್ ಸ್ಟಾರ್ಟ್, ಪ್ರತಿಯೊಂದು ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ. ಅಡಿಷನಲ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಮತ್ತೆ ವೈಟ್ ಕಲರ್ ಗಾಡಿ ಆಗಿದೆ. ಗಾಡಿ ಬಂದು 18 to 20 ಮೈಲೇಜ್ ಕೂಡ ಬರುತ್ತೆ. ಇದು ಗಾಡಿ ಕೋಟಿಂಗ್ ಇರೋದು ನಮ್ದು 6,15,000 ಕೋಟಿಂಗ್ ಇರೋದು. ಓಕೆ, ಫೈನಲ್ ಟು ಫೈನಲ್ 5,65,000 ಆಗುತ್ತೆ. 5,65,000 ಗೆ ಒಂದು ಕ್ವಾಲಿಟಿ ಗಾಡಿ. ಆಸ್ಟಾ ಆಪ್ಷನಲ್ 15 ಮಾಡಲ್ ಸಿಂಗಲ್ ಓನರ್ Hyundai i20 ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು Hyundai ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. Hyundai i10 ಗ್ರ್ಯಾಂಡ್. ಓಕೆ, ಡೀಸೆಲ್ ಗಾಡಿ ಆಗಿದೆ. ಗಾಡಿ ಬಂದು ಇದರಲ್ಲಿ ನಿಮ್ಗೆ 20 to 23 ಮೈಲೇಜ್ ಕೂಡ ಬರುತ್ತೆ. ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. ಒಳ್ಳೆ ಲೆದರ್ ಸೀಟಿಂಗ್ಸ್ ಇದೆ. ಮತ್ತೆ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಪ್ರತಿಯೊಂದು ಎಲ್ಲ ಇದೆ ನಿಮಗೆ. ಇದು ಕೂಡ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಇದು ಗಾಡಿ ಬಂದು 3,95,000 ಫೈನಲ್ ಆಗುತ್ತೆ. 3,95,000 ಗೆ 14 ಡೀಸೆಲ್ ಗಾಡಿ ಕೊಡ್ತೀನಿ. ಇನ್ನೊಂದು i20 ಇದೆ. ಇದು ನ್ಯೂ ಶೇಪ್ 17 ಮಾಡಲ್. ಓಕೆ, Hyundai i10 ಗ್ರ್ಯಾಂಡ್ 17 ಮಾಡಲ್ ನ್ಯೂ ಶೇಪ್ ವೆಹಿಕಲ್ ಆಗಿದೆ. ಇದು ಕೂಡ 18 to 20 ಮೈಲೇಜ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್. ಓಕೆ, ಇದೇನಂದ್ರೆ ಬರೀ ಜಸ್ಟ್ 40,000 ಸಮಥಿಂಗ್ ಅಷ್ಟೇ ಓಡಿರೋ ಗಾಡಿ. ರೆಕಾರ್ಡ್ಸ್ ಕೂಡ ಇದೆ. ಸಿಂಗಲ್ ಓನರ್ ಗಾಡಿ ಆಗಿದೆ. ನಿಮ್ಗೆ ಗಾಡಿನಲ್ಲಿ ಇಂಟೀರಿಯರ್ ಒಳ್ಳೆ ಸೀಟ್ ಕವರ್ಸ್, ಏರ್ ಬ್ಯಾಗು, ABS ಎಲ್ಲಾ ಫೀಚರ್ಸ್ ಬರುತ್ತೆ. ನಮ್ ಕೋಟಿಂಗ್ ಇರೋದು 5,25,000 ಅಷ್ಟೇ. ಫೈನಲ್ ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,85,000 ಫೈನಲ್ ಆಗುತ್ತೆ. 4,85,000 ಫೈನಲ್ ಮಾಡ್ಕೊಡ್ತೀರಾ? ನಮ್ಮಲ್ಲಿ i10 ಗ್ರ್ಯಾಂಡು ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಮತ್ತೆ ಪೆಟ್ರೋಲ್ ಮ್ಯಾನ್ಯುವಲ್ ಇದೆ, ಪೆಟ್ರೋಲ್ ಆಟೋಮೆಟಿಕ್ ಇದೆ. ಒಂದು 4-5 ಗಾಡಿ ಎಲ್ಲ ಬೇರೆ ಬೇರೆ ಕಲರ್ಸ್ i10 ಗ್ರ್ಯಾಂಡ್ಗಳಿದೆ. ನಿಮ್ಗೆ i10 ಗ್ರ್ಯಾಂಡ್ ಯಾರು ನೋಡ್ತಾ ಇದೀರೋ ಅವರು ಆರಾಮ್ಸೆ ಬಂದು ಡೀಸೆಲ್, ಪೆಟ್ರೋಲ್, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋಬಹುದು. ಓಕೆ, ನೆಕ್ಸ್ಟ್ ಸರ್ ಇಯಾನ್ ಇದೆ. Hyundai Eon ಜಸ್ಟ್ 50,000 ನೋಡಿದೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಳ್ಳೆ ಇಂಟೀರಿಯರ್, ಒಳ್ಳೆ ಲೆದರ್ ಸೀಟಿಂಗ್ಸ್, ಮತ್ತೆ ಪ್ರತಿಯೊಂದು ಎಲ್ಲ ಫೀಚರ್ಸ್ ಇದೆ. ಒಂದು ಲೋ ಬಜೆಟ್ ಅಲ್ಲಿ ಒಂದು ಕ್ಯೂಟ್ ಫ್ಯಾಮಿಲಿ ಒಂದು ಗಾಡಿ ನೋಡ್ತಾ ಇದೀವಿ ಅಂದ್ರೆ 2,65,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 2,40,000 ಗೆ ಕೊಟ್ಬಿಡೋಣ. 2,40,000 ಗೆ Hyundai Eon 2012 ಮಾಡಲ್ ಬರೀ 50,000 ಓಡೋ ಗಾಡಿ ಸಿಗುತ್ತೆ. ಜೊತೆಗೆ ಮ್ಯಾಕ್ಸಿಮಮ್ ಫುಲ್ ಲೋನ್ ಕೂಡ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ i10 ಒಂದಿದೆ. Hyundai i10 ಗ್ರ್ಯಾಂಡ್. ಇದು ವೈಟ್ ಕಲರ್ ಗಾಡಿ ಆಗಿದೆ. ಇದು ಡೀಸೆಲ್ ಗಾಡಿ ಆಗಿದೆ. 20+ ಮೈಲೇಜ್ ಬರುವಂತ ಗಾಡಿ.
ಇದು ಗಾಡಿ 2014 ಮಾಡಲು, ಮತ್ತೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಸೆಕೆಂಡ್ ಓನರ್ ಗಾಡಿ ಆಗಿದೆ. ಓಕೆ, 4 ಲಕ್ಷ ಫೈನಲ್ ಮಾಡಿ ಕೊಡೋಣ. 4 lakh ಫೈನಲ್ ಮಾಡಿ ಕೊಡ್ತೀರಾ? 4 lakhs ಫೈನಲ್ ಆಗುತ್ತೆ. ನೆಕ್ಸ್ಟ್ ಆಲ್ಟೋ K10 ಇದೆ, ಸೊ ಹೇಳಿ ಸರ್. 2013 ಮಾಡಲ್ ಆಲ್ಟೋ K10. ಇದು ಕೂಡ 20 ಮೈಲೇಜ್ ಬರುತ್ತೆ, ಪೆಟ್ರೋಲ್ ವೆಹಿಕಲ್ ಆಗಿದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2013 ಮಾಡಲು ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಜಸ್ಟ್ 2,50,000 ಕೊಟ್ಬಿಡೋಣ. 2,50,000 ಫೈನಲ್ ಮಾಡಿ ಕೊಡಿ. 2.5 ಲಕ್ಷ ಫೈನಲ್ ಆಗುತ್ತೆ. ನೆಕ್ಸ್ಟ್ ಸರ್ ಕ್ರಿಸ್ಟಾ ಇದೆ, ಇನೋವಾ ಕ್ರಿಸ್ಟಾ 2019 ಮಾಡಲ್ ಗಾಡಿ ಆಗಿದೆ, ಸಿಂಗಲ್ ಓನರ್ ವಿ ವರ್ಷನ್ ಗಾಡಿ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಮತ್ತೆ ಎಲ್ಲ ಫೀಚರ್ಸ್ ಬರುವಂತ ವಿ ವರ್ಷನ್ ಗಾಡಿ, ಬಟನ್ ಸ್ಟಾರ್ಟ್ ಇದೆ, ಮತ್ತೆ ಸಿಲ್ವರ್ ಕಲರ್ ಗಾಡಿ ಆಗಿದೆ. ಈ ಗಾಡಿ 19,75,000 ಫೈನಲ್ ಮಾಡಿ ಕೊಡೋಣ. 19,75,000 ಫೈನಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ವರ್ಣ 19 ಮಾಡಲ್ ಸಿಂಗಲ್ ಓನರ್. ಓಕೆ, ಮತ್ತೆ ಇನ್ನೊಂದು ಗಾಡಿ ಬಂದು ಹುಂಡೈ ವರ್ಣ ಫ್ಲೂಡಿಕ್, ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್ ಎಲ್ಲ ಬರುತ್ತೆ, ಬ್ಲೂ ಕಲರ್ ಗಾಡಿ ಆಗಿದೆ. ಓಕೆ, ಇದು ಗಾಡಿ ಬಂದು 21 ಮಾಡಲ್ ಗಾಡಿ ಆಗಿದೆ. ಇದು ಮ್ಯಾಕ್ಸಿಮಮ್ ಎಲ್ಲ ನಿಮ್ಗೆ ಪೆಟ್ರೋಲ್ ಗಾಡಿ ಆಗಿದೆ, ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಓಕೆ, ಏರ್ ಬ್ಯಾಗ್, ABS, ಸನ್ ರೂಫ್, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಬರುತ್ತೆ. ಇದು ಗಾಡಿ ನಮ್ದು ಜಸ್ಟ್ 9,65,000 ಕೋಟಿಂಗ್ ಇರೋದು. ಫೈನಲ್ ನಿಮ್ ಕಡೆಯಿಂದ ಯಾರೇ ಬಂದ್ರು 9 lakhs ಫೈನಲ್ ಆಗುತ್ತೆ. 9 lakhs ಫೈನಲ್ ಆಗುತ್ತೆ, 65,000 ಡಿಸ್ಕೌಂಟ್ ಮಾಡ್ತೀರಾ? 21 ಮಾಡಲ್ ಗಾಡಿ ಆಗಿದೆ, ಜಸ್ಟ್ 9 lakh ಫೈನಲ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್ ಅವಾಗಲೇ ಬಂದ್ಬಿಟ್ಟು ಯೆಲ್ಲೋ ಕಲರ್ ಬ್ರೀಜಾ ಒಂದು ನೋಡಿದ್ವಿ, ಆಮೇಲೆ ರೆಡ್ ಒಂದು ನೋಡಿದ್ವಿ. ಸೊ ಇವಾಗ ವೈಟ್ ಒಂದಿದೆ. ಅಪ್ ಟು ಡೇಟ್ ಸರ್ವಿಸ್ ಇದೆ, 2017 ಮಾಡಲ್ ಡೀಸೆಲ್ ವೆಹಿಕಲ್ ಆಗಿದೆ. ಇದ್ರಲ್ಲಿ ಕೂಡ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ, ಮತ್ತೆ 90,000 ಸಮಥಿಂಗ್ ಓಡಿದೆ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ, ಇದು ಗಾಡಿ ನಮ್ ಕೋಟಿಂಗ್ ಇರೋದೇ 8,25,000 ನಮ್ ಕೋಟಿಂಗ್ ಇದೆ. ಓಕೆ, ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,95,000 ಆಗುತ್ತೆ. 7,95,000 ಫೈನಲ್ ಮಾಡಿ. 7,95,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ಸರ್ ಕೊರೋಲಾ ಆಲ್ಟಿಸ್ 2013 ಮಾಡಲ್, ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಆಗಿದೆ. ಓಕೆ, ಇದು ಗಾಡಿ ಬಂದು 13 ಮಾಡಲ್, ನಿಮಗೆ 4,65,000 ನಮ್ ಕೋಟಿಂಗ್ ಇರೋದು. ಓಕೆ, ಈ ವಿಡಿಯೋನಿಂದ ಯಾರೇ ಬಂದ್ರು 4,10,000 ಫೈನಲ್ ಆಗುತ್ತೆ. 4,10,000 rupeesಗೆ ನಿಮಗೆ ಕೊರೋಲಾ ಆಲ್ಟಿಸ್ ಸಿಗ್ತಾ ಇದೆ. ಸೊ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಹೌದು. ಸೊ ನೆಕ್ಸ್ಟ್ ಸರ್ ವರ್ಣ ಇದೆ ಇನ್ನೊಂದು, 2018 ಮಾಡಲ್ ವರ್ಣ ಫ್ಲೂಡಿಕ್. ಓಕೆ, ಗಾಡಿ ಬಂದು ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಪ್ರತಿಯೊಂದು ಶೋರೂಮ್ ಅಲ್ಲಿ ಸರ್ವಿಸ್ ಆಗಿರೋ ವಿತ್ ಬಿಲ್ ಕೂಡ ಇದೆ. ಓಕೆ, ಗಾಡಿಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಅನ್ಯೂ ಸ್ಟೆಪ್ನಿ ಇದೆ. ಓಕೆ, ಫುಲ್ ಟಾಪ್ ಎಂಡ್ ಗಾಡಿ ಆಗಿದೆ, ವೈಟ್ ಕಲರ್ ಅಫಿಷಿಯಲ್ ಆಗಿರುವಂತ ಗಾಡಿ ಆಗಿದೆ. 2018 ಮಾಡಲ್ ವರ್ಣ ಫ್ಲೂಡಿಕ್, ಜಸ್ಟ್ 8,25,000 ನಮ್ ಕೋಟಿಂಗ್ ಇರೋದು. ಓಕೆ, ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,75,000 ಫೈನಲ್ ಆಗುತ್ತೆ. 7,75,000 ಫೈನಲ್. ಹೌದು. ಓಕೆ, ನೆಕ್ಸ್ಟ್ XUV 500 ಇದೆ, 2014 ಮಾಡಲ್ SUV 500 ಡೀಸೆಲ್ ವೆಹಿಕಲ್ ಆಗಿದೆ, 82,000 ಸಮಥಿಂಗ್ ಓಡಿದೆ. ನಮ್ದು ಗಾಡಿ ಇದು ಬಂದ್ಬಿಟ್ಟು ಕೋಟಿಂಗ್ ಇರೋದು 7,95,000 ಕೋಟಿಂಗ್ ಇರೋದು. ಓಕೆ, ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,50,000 ಫೈನಲ್ ಆಗುತ್ತೆ. 7,50,000 ಫೈನಲ್. ಹೌದು. ಸೊ ನೆಕ್ಸ್ಟ್ ಸರ್ ಇನೋವಾ ಇದೆ, ಟೊಯೋಟಾ ಇನೋವಾ 2007 ಮಾಡಲ್ ಗಾಡಿ ಬಂದು FC ಇನ್ಸೂರೆನ್ಸ್ ಪ್ರತಿಯೊಂದು ಫ್ರೆಶ್ ಆಗಿರುತ್ತೆ. ಗಾಡಿಯಲ್ಲಿ ಒಳ್ಳೆ ಮ್ಯಾಗ್ವಿಲ್, ಟೈರ್ ಕಂಡೀಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ, 7 ಸೀಟರ್ ವೆಹಿಕಲ್ ಆಗಿದೆ. ಓಕೆ, ಗಾಡಿ ಆಕ್ಸಿಡೆಂಟ್ ಫ್ರೀ ಇದೆ, ಮತ್ತೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸೊ ಏನ್ ಸರ್ ಪ್ರೈಸ್ ಹೇಳ್ತಾ ಇದ್ದೀರಾ? ಇದು 5,45,000 ನಮ್ ಕೋಟಿಂಗ್ ಇರೋದು. ಓಕೆ, ನೀವು ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ ಟು ಫೈನಲ್ 4,95,000 ಆಗುತ್ತೆ. 4,95,000 ವಿತ್ ಮ್ಯಾಗ್ವಿಲ್ಸ್ ಇರೋ ಇನೋವಾ. ಹೌದು. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಸ್ಕೋಡಾ ರ್ಯಾಪಿಡ್ 2015 ಮಾಡಲ್ ಗಾಡಿ ಬಂದು ನಿಮ್ಗೆ ಡೀಸೆಲ್ ಗಾಡಿ ಆಗಿದೆ. ಓಕೆ, ಪ್ರತಿಯೊಂದು ಎಲ್ಲ ಫ್ಯೂಚರ್ಸ್ ಕೂಡ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ, ಡೀಸೆಲ್ ಗಾಡಿ ಆಗಿರೋದ್ರಿಂದ 20 ಇಂದ 22 ತನಕ ಮೈಲೇಜ್ ಬರುತ್ತೆ. ಓಕೆ, ಮತ್ತೆ ಇವಾಗ ತಾನೇ ಸರ್ವಿಸ್ ಗಿರ್ವಿಸ್ ಎಲ್ಲ ಆಗಿದೆ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ, ಸಿಂಗಲ್ ಓನರ್ ಗಾಡಿ ಆಗಿದೆ. ಓಕೆ, 5,75,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5,25,000 ಫೈನಲ್ ಆಗುತ್ತೆ. 5,25,000 rupeesಗೆ ಫೈನಲ್ ಮಾಡ್ಕೊಡ್ತೀರಾ ಸ್ಕೋಡಾ ರ್ಯಾಪಿಡ್. ಹೌದು. ಸೊ ನೆಕ್ಸ್ಟ್ ಸರ್ ಇಲ್ಲಿ ಒಂದು ಫೋರ್ಡ್ ಫಿಗೋ ಇದೆ, ಇದು ಫೋರ್ಡ್ ಫಿಗೋ 2011 ಮಾಡಲ್ ಡೀಸೆಲ್ ವೆಹಿಕಲ್ ಆಗಿದೆ. ಓಕೆ, ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಇಂಟೀರಿಯರ್ ಒಳ್ಳೆ ಕಾಸ್ಟ್ಲಿ ಸೀಟ್ ಕವರ್ಸ್ ಹಾಕಿದ್ದಾರೆ. ಗಾಡಿ ಬಂದು ನಿಮ್ಗೆ ಹೆಡ್ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ, ವಿಲ್ ಮೇಂಟೈನ್ ಗಾಡಿ ಆಗಿದೆ. ಮತ್ತೆ ನಿಮ್ಗೆ 20+ ಮೈಲೇಜ್ ಕೂಡ ಬರುತ್ತೆ. ಡೀಸೆಲ್ ಗಾಡಿ ಆಗಿದೆ, 2011 ಮಾಡಲ್, 2,60,000 ನಮ್ ಕೋಟಿಂಗ್ ಇರೋದು. ಓಕೆ, ನಿಮ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 2,45,000 ಫೈನಲ್ ಆಗುತ್ತೆ. 2,45,000 ಫೈನಲ್ ಮಾಡ್ತೀರಾ?
ಓಕೆ ಸೊ ನೆಕ್ಸ್ಟ್ ಸರ್, ಸೊ ಫ್ರೆಂಡ್ಸ್ ಇನ್ನೊಂದು ಸ್ಪೆಷಲ್ ಗಾಡಿ ಇದೆ ಮಹೇಂದ್ರ ಅಲ್ಲಿ. ಸರ್ ಹೇಳಿ ಸರ್ ಇದು. ಮಹೇಂದ್ರ ಮರಾಜೋ ಓಕೆ ಗಾಡಿ ಬಂದು ಇದು ಟಾಪ್ ಎಂಡ್ ಗಾಡಿ ಆಗಿದೆ. ಇದರಲ್ಲಿ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ ಮ್ಯಾಗ್ವಿಲ್ ಕೂಡ ಬರುತ್ತೆ. ಇದು ಒಂದು ಸೀಟಿಂಗ್ಸ್ ಎಲ್ಲ ನಿಮ್ಗೆ ಇನೋವಾ ಕ್ರಿಸ್ಟಾ ತರ ಇರುತ್ತೆ. 8 ಸೀಟರ್ ವೆಹಿಕಲ್ ಆಗಿದೆ. ಓಕೆ ಮತ್ತೆ ಮೈಲೇಜ್ ಕೂಡ ನಿಮ್ಗೆ 16 to 18 ತನಕ ಮೈಲೇಜ್ ಬರುತ್ತೆ. ಓಕೆ ಮಹೇಂದ್ರ ಮರಾಜೋ 2019 ಮಾಡೆಲ್ ಗಾಡಿ ಆಗಿದೆ. ಇದು ಒಂದು 22 ರಿಂದ 23 ಲಕ್ಷ ಹೊಸ ಗಾಡಿ ಇದೆ. ಹೊಸದು. ಹೌದು. ನಮ್ದು ಕೋಟಿಂಗ್ ಇರೋದೇ 8,95,000 ಕೋಟಿಂಗ್ ಇದೆ. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8,30,000 ಫೈನಲ್ ಆಗುತ್ತೆ. 8,30,000 ಫೈನಲ್ ಮಾಡ್ಕೊಡ್ತೀರಾ? ಮ್ಯಾಕ್ಸಿಮಮ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಫುಲ್ ಲೋನ್ ಆಗ್ಬಿಡುತ್ತೆ. ಫುಲ್ ಲೋನು ಆಗುತ್ತೆ. 8 ಸೀಟರ್ ಗಾಡಿ ಬೇರೆ. 8 ಸೀಟರ್ ಬೇರೆ ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾನೇ ಕಂಡೀಷನ್ ಆಗಿದೆ. ನಿಮ್ಗೆ ಯಾರು ಮೆಕ್ಯಾನಿಕ್ ಟೆಕ್ನಿಷಿಯನ್ ಯಾರು ಇದೆ ಕರ್ಕೊಂಡ್ ಬನ್ನಿ, ತೋರಿಸಿ ಓಡಿಸಿ ನಿಮಗೆ ಸಮಾಧಾನ ಆದ್ರೆ ತಗೋಬಹುದು. ಓಕೆ ನೆಕ್ಸ್ಟ್ ಸರ್, ಇನ್ನೊಂದು 8 ಸೀಟರ್ ರೆನಾಲ್ಟ್ ಲಾರ್ಜಿ. ಓಕೆ ಒಂದು ಲೋ ಬಜೆಟ್ ಅಲ್ಲಿ ಒಂದು 7 ಸೀಟರ್ ವೆಹಿಕಲ್ ನೋಡ್ತಾ ಇದೀನಿ ನನಗೆ. ಇದು ಆರಾಮಾಗಿ ತಗೋಬಹುದು. ಓಕೆ ಇದು 20 ಮೈಲೇಜ್ ಬರುತ್ತೆ. 20 ಮೈಲೇಜ್ ಬರುತ್ತೆ. 100%. ಇದು ಡೆಸ್ಟರ್ ಇಂಜಿನ್ ಬರೋದು ಇದಕ್ಕೆ. ರೆನಾಲ್ಟ್ ಲಾರ್ಜಿ. ಇದು ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 89,000 ರನ್ ಆಗಿದೆ. ಇದಕ್ಕೂ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಒಂದು ಲೋ ಬಜೆಟ್ ಅಲ್ಲಿ 5 lakh ಬಿಲೋ ನಲ್ಲಿ ಒಂದು 7 ಸೀಟರ್ ರೆನಾಲ್ಟ್ ಲಾರ್ಜಿ ನೋಡ್ತಾ ಇದೀನಿ ಅನ್ನೋರ್ಗೆ ಇದು 4,75,000 ಫೈನಲ್ ಆಗುತ್ತೆ. 4,75,000 ಫೈನಲ್. ಹೌದು. ಇದು ಗಾಡಿ ನಾವು ಸೇಮ್ 15 ಮಾಡಲ್ ಸಿಂಗಲ್ ಓನರ್ ಗಾಡಿಗಳು 6 ಲಕ್ಷಗೂ ಮಾರಿದೀವಿ ಲಾಸ್ಟ್ ಇಯರ್. 6.5 ಮಾರಿದೀವಿ, 5.5 ಮಾರಿದೀವಿ. ಓಕೆ 2025 ಬಂದಿರೋದ್ರಿಂದ ಇಯರ್ ತುಂಬಾ ಚಾನ್ಸ್ ರೇಟ್ ಅಲ್ಲಿ 4,75,000ಗೆ ಫೈನಲ್ ಮಾಡ್ಕೊಡ್ತೀನಿ. ನಮ್ದು ಕೋಟಿಂಗ್ ಈಗಲೂ ಕೂಡ 5,65,000 ನಮ್ ಕೋಟಿಂಗ್ ಇರೋದು. ಓಕೆ ಯಾರೇ ಬಂದ್ರು ಚಾನ್ಸ್ ರೇಟ್ ಅಲ್ಲಿ ಮಾಡ್ಕೊಡೋಣ. ಸರ್ ಇನ್ನೊಂದು ವರ್ಣ ಇದೆ ವೈಟ್ ಕಲರ್. ಸೊ ಹೇಳಿ. ವೈಟ್ ಕಲರ್ ಅಫಿಷಿಯಲ್ ಆಗಿರುವಂತ ಗಾಡಿ ಹುಂಡೈ ವರ್ಣ. ಒಂದು ಲೋ ಬಜೆಟ್ ಅಲ್ಲಿ ಹುಂಡೈ ವರ್ಣ ನೋಡ್ತಾ ಇರೋರಿಗೆ ಈ ಗಾಡಿ ಆರಾಮಾಗಿ ಸಜೆಸ್ಟ್ ಮಾಡಬಹುದು. 2010 ಮಾಡೆಲ್ ಟ್ರಾನ್ಸ್ಫಾರ್ಮರ್ ವೇರಿಯಂಟ್. ಓಕೆ ಗಾಡಿ SX ಆಗಿದೆ. 2010 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಆಗಿದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 3,25,000. ಓಕೆ ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ ಟು ಫೈನಲ್ 2,90,000 ಆಗುತ್ತೆ. 2,90,000 ಆಗುತ್ತೆ. ಸರ್ ಇದು ಎಷ್ಟು ಸರ್ ಮೈಲೇಜ್ ಬರುತ್ತೆ? ಇದು ನೀವು ಒಂದು 15 ಕಿಲೋಮೀಟರ್ ಬರುತ್ತೆ. 15 ಬರುತ್ತೆ. ಓಕೆ ಸೂಪರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದು 21 ಮಾಡೆಲ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಓಕೆ ಇದು ZXi ಪ್ಲಸ್. ಓಕೆ ಪೆಟ್ರೋಲ್ ಅಲ್ಲಿ ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ನಿಮ್ಗೆ ಇಂಟೀರಿಯರ್ ನೋಡ್ತೀವಿ ಅಂದ್ರೆ ಎಲ್ಲಾ ಫೀಚರ್ಸ್ ಬರುತ್ತೆ. ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಗಾಡಿ. ಬಟನ್ ಸ್ಟಾರ್ಟ್ ಗಾಡಿ ಆಗಿದೆ. 20+ ಮೈಲೇಜ್ ಕೂಡ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಪುಷ್ ಬಟನ್ ಸ್ಟಾರ್ಟ್ ಪ್ರತಿಯೊಂದು ಎಲ್ಲಾ ಫೀಚರ್ಸ್ ಬರುತ್ತೆ. 21 ಮಾಡಲ್ ಇವಾಗ ಹೊಸಾದ್ ಬಂದು ನಿಮ್ಗೆ ಹೊಸಾದಂದ್ರೆ ಈ ತರ ಬರ್ತಾ ಇತ್ತಲ್ಲ ಈ ಶೇಪ್ ಅಲ್ಲಿ, ಅದೇ ಬಂದು ನಿಮ್ಗೆ ಒಂದು 11.5 ಲಕ್ಷ ಇತ್ತು. ಓಕೆ ಇದು ಗಾಡಿ ನಮ್ದು ಕೋಟಿಂಗ್ ಇರೋದೇ 7,25,000. 7,25,000. ಹೌದು. ಫೈನಲ್ ಟು ಫೈನಲ್ ಈ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 6,75,000 ಫೈನಲ್ ಮಾಡ್ಕೊಡೋಣ. 6,75,000 ಫೈನಲ್ ಮಾಡ್ಕೊಡ್ತೀರಾ? 21 ಮಾಡಲ್ 60,000 ನೋಡಿರುವಂತ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅಂತ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಸೊ ಇನ್ನೊಂದು ನೆಕ್ಸಾನ್ ಇದೆ ಸರ್. ಇನ್ನೊಂದು ನೆಕ್ಸಾನ್ ಇದೆ ನಮ್ಮಲ್ಲಿ. ಇವಾಗ ಪ್ರೆಸೆಂಟ್ ಒಂದು 3-4 ಗಾಡಿ ನೆಕ್ಸಾನ್ಗಳಿದೆ. ಓಕೆ ಇದರಲ್ಲಿ ಒಂದು ರೆಡ್ ಕಲರ್ ಒಂದು 2 ಗಾಡಿ ಇತ್ತು, ಸೇಲ್ ಆಯ್ತು. ಇವಾಗ ಒಂದು ಎಲಿಫೆಂಟ್ ಗ್ರೇ ಇದೆ, ಒಂದು ವೈಟ್ ಇದೆ. ಓಕೆ ಇದು ಬಂದು 20 ಮಾಡೆಲ್ ಟಾಟಾ ನೆಕ್ಸಾನ್. ಪೆಟ್ರೋಲ್ ಗಾಡಿ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಮತ್ತೆ ಎಕ್ಸ್ಟ್ರಾ ಫ್ಯೂಚರ್ಸ್ ಅಂತ ಹೋದ್ರೆ ನಿಮ್ಗೆ ಒಳ್ಳೆ ಸೀಟ್ ಕವರ್ಸ್, ಸಿಸ್ಟಮ್ ಪ್ರತಿಯೊಂದು ಎಲ್ಲ ಇದೆ. ಇದು ಗಾಡಿ ಬಂದು 20 ಮಾಡೆಲ್ ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಟಾಟಾ ನೆಕ್ಸಾನ್ ಪೆಟ್ರೋಲ್ ಗಾಡಿ. ನಮ್ದು ಕೋಟಿಂಗ್ ಇರೋದು 8,65,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,95,000 ಆಗುತ್ತೆ. 7,95,000 7,95,000 ಫೈನಲ್ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 99% ಫುಲ್ ಲೋನ್ ಆಗುತ್ತೆ. ಇಲ್ಲ ಅಂದ್ರೂ 5 to 6 lakh ಪಕ್ಕ ಆಗುತ್ತೆ. ಓಕೆ ನೆಕ್ಸ್ಟ್ i20 ಗ್ರ್ಯಾಂಡ್ ಇದೆ. ಸೊ ಹೇಳಿ ಸರ್. ಗ್ರ್ಯಾಂಡ್ i10 2015 ಮಾಡಲ್ ಗಾಡಿ ಬಂದು ಆಪ್ಷನಲ್. ಓಕೆ ಪೆಟ್ರೋಲ್ ಫುಲ್ ಟಾಪ್ ಎಂಡ್ ಗಾಡಿ ಇದೆ. ಆಟೋಮೆಟಿಕ್ ವೆಹಿಕಲ್ ಆಗಿದೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಮತ್ತೆ ಹೊಸ ಟೈಲ್ಸ್ ಕೂಡ ಇದೆ. ಮತ್ತೆ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲಾ ಫ್ಯೂಚರ್ಸ್ ಬರುವಂತ ವೈಟ್ ಕಲರ್ ಗಾಡಿ ಇದು. ಇದು ನಮ್ದು ಕೋಟಿಂಗ್ ಇರೋದು 5,25,000 ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು 4,75,000 ಫೈನಲ್ ಆಗುತ್ತೆ. 4,75,000. ಹೌದು. ನೆಕ್ಸ್ಟ್ ಸೆಲೆರಿಯಾ ಇದೆ. ಮಾರುತಿ ಸುಜುಕಿ ಸೆಲೆರಿಯೋ ಮ್ಯಾನ್ಯುವಲ್. ನಿಮ್ಗೆ ಮಾರುತಿ ಸುಜುಕಿ ಸೆಲೆರಿಯೋದಲ್ಲಿ ಆಟೋಮೆಟಿಕ್ ತುಂಬಾ ಗಾಡಿ ಸಿಗುತ್ತೆ. ಮ್ಯಾನ್ಯುವಲ್ ಸ್ವಲ್ಪ ರೇರ್.
ಓಕೆ ಇದು ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ವೈಟ್ ಕಲರ್ ಗಾಡಿ ಆಗಿದೆ. ಟೈರ್ ಕಂಡೀಷನ್, ಬಾಡಿ ಲೈನ್ ಪ್ರತಿಯೊಂದು ಎಲ್ಲ ಬ್ಯೂಟಿಫುಲ್ ಆಗಿದೆ. ಇಂಟೀರಿಯರ್ ನೀವು ನೋಡೋದಾದ್ರೆ ಒಳ್ಳೆ ಸೀಟ್ ಕವರ್ಸ್ ಮತ್ತೆ ಪ್ರತಿಯೊಂದು ಎಲ್ಲ ಫೀಚರ್ಸ್ ಇದೆ. ಸಿಂಗಲ್ ಓನರ್ ಗಾಡಿ. ಇದು ನಮ್ದು ಕೋಟಿಂಗ್ ಇರೋದು 4,25,000 ಕೋಟಿಂಗ್ ಇದೆ. ಓಕೆ. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 3,90,000 ಫೈನಲ್ ಆಗುತ್ತೆ. 3,90,000 ಫೈನಲ್ ಮಾಡ್ತೀವಿ. 3,90,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ 3 to 3.5 ತನಕ ಲೋನ್ ಕೂಡ ಆಗುತ್ತೆ. ಓಕೆ. ನೆಕ್ಸ್ಟ್ ಇಲ್ಲೊಂದು ಗಾಡಿ ಇದೆ ಸರ್. ಇಲ್ಲೊಂದು ಹುಂಡೈ i20 i10 ನೋಡ್ತೀರಾ, i20 ನೋಡ್ತೀರಾ. ಇದು ಹುಂಡೈ i10 ಗ್ರ್ಯಾಂಡ್. ಓಕೆ. ಡೀಸೆಲ್ ಗಾಡಿ, ಆಸ್ಟಾ ಆಪ್ಷನಲ್ ಗಾಡಿ. 16 ಮಾಡೆಲ್ ಗಾಡಿ ಆಗಿದೆ. ಗಾಡಿ ಎಲಿಫೆಂಟ್ ಗ್ರೇ ಕಲರ್ ಇದೆ. ಓಕೆ. ಮತ್ತೆ ಒಳಗಡೆ ಸೀಟಿಂಗ್ಸ್ ಪ್ರತಿಯೊಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಟೈರ್ ಕಂಡೀಷನ್ ಎಲ್ಲ ಹೊಸದಿದೆ. ಓಕೆ. 20 to 23 ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ ಆಗಿದೆ. ಓಕೆ. ಇದು ನಮ್ದು ಕೋಟಿಂಗ್ ಇರೋದು 5,30,000 ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,75,000 ಆಗುತ್ತೆ. 4,75,000 ಆಗುತ್ತೆ. 4,75,000ಗೆ ಗ್ರ್ಯಾಂಡ್ i10 ಡೀಸೆಲ್ ವೆಹಿಕಲ್ 16 ಮಾಡೆಲ್ ಕೊಡೋಣ. ಓಕೆ. ನೆಕ್ಸ್ಟ್ ಇನ್ನೊಂದೊಂದು XUV ಇದೆ ಸರ್. SUV 500 2014 ಮಾಡೆಲ್ ಸಿಂಗಲ್ ಓನರ್. ಓಕೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿನಲ್ಲಿ ಎಲ್ಲಾ ಫೀಚರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಲೆದರ್ ಸೀಟಿಂಗ್ಸ್ ಪ್ರತಿಯೊಂದು ಇದೆ. ಓಕೆ. ಮತ್ತೆ ಎಲ್ಲ ಸರ್ವಿಸ್ ರೆಕಾರ್ಡ್ಸು ಇದೆ. 15 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 8 ಸೀಟರ್ ವೆಹಿಕಲ್ ಆಗಿದೆ. ಓಕೆ. ಗಾಡಿ ಬಂದು ಸಿಲ್ವರ್ ಕಲರ್ ಗಾಡಿ, ಒರಿಜಿನಲ್ ಶೋರೂಮ್ ಕಂಡೀಷನ್ ಇರುವಂತ ಗಾಡಿ. ಇದು ನಮ್ದು ಕೋಟಿಂಗ್ ಇರೋದು 8 lakh ನಮ್ ಕೋಟಿಂಗ್ ಇರೋದು. ಓಕೆ. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 725 ಫೈನಲ್ ಆಗುತ್ತೆ. 725ಗೆ ಫೈನಲ್ ಮಾಡ್ಕೊಡ್ತೀವಿ. 725ಗೆ 2014 ಮಾಡೆಲ್ ಸಿಂಗಲ್ ಓನರ್ ಮ್ಯಾಕ್ಸಿಮಮ್ ಲೋನ್ ಆಗುವಂತ ಗಾಡಿ ಕೊಡೋಣ. ಓಕೆ. ಸೊ ಮಾರುತಿ ಸುಜುಕಿ ಇಕೋ ವ್ಯಾನು ಇವ್ರ ಹತ್ರ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಮಾರುತಿ ಸುಜುಕಿ ಈಕೋ 7 ಸೀಟರ್ ವೆಹಿಕಲ್ ಆಗಿದೆ. ಇದು ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್ ಆಗಿದೆ. ಓಕೆ. ನಿಮ್ಗೆ ಎಲ್ಲ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2017 ಸೆಕೆಂಡ್ ಓನರ್ ಗಾಡಿ ಇದೆ. ಇದು ನಮ್ದು ಕೋಟಿಂಗ್ ಇರೋದು 4,45,000 ಕೋಟಿಂಗ್ ಇರೋದು. ಓಕೆ. 3,95,000ಗೆ ಫೈನಲ್ ಆಗುತ್ತೆ. 3,95,000ಗೆ ಫೈನಲ್ ಮಾಡ್ತೀರಾ. 2017 ಮಾಡೆಲ್ 7 ಸೀಟರ್ ಈಕೋ. ಓಕೆ ಸರ್. ನೆಕ್ಸ್ಟ್ ಡಸ್ಟರ್ ಇದೆ ಸರ್. ಸೊ ಇದು ಬಗ್ಗೆ ರೆನಾಲ್ಟ್ ಡಸ್ಟರ್ ವೈಟ್ ಕಲರ್ RXZ. ಓಕೆ. ಫುಲ್ ಟಾಪ್ ಎಂಡ್ ಗಾಡಿ ಆಗಿದೆ. 6 ಗೇರ್ ಬರುತ್ತೆ. 110 PS ಇದೆ. ಓಕೆ. ನಿಮ್ಗೆ 20 ಕಿಲೋಮೀಟರ್ ಮೈಲೇಜ್ ಆರಾಮ್ಸೆ ಬರುತ್ತೆ. ಇವಾಗ ತಾನೇ ಫ್ರೆಶ್ ಆಗಿ ಹೊಸ ಟೈರ್ಸ್ ಕೂಡ ಹಾಕಿದ್ದಾರೆ ಕಸ್ಟಮರ್. ಓಕೆ. ಗಾಡಿ ಬಂದು 2013 RXZ 110 PS ಗಾಡಿ ಆಗಿದೆ. ಇದು 5,40,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5 lakhsಗೆ ಫೈನಲ್ ಆಗುತ್ತೆ. 5 lakhsಗೆ ಫೈನಲ್ ಮಾಡಿ ಕೊಡ್ತೀರಾ. ರೆನಾಲ್ಟ್ ಡಸ್ಟರ್. ರೆನಾಲ್ಟ್ ಡಸ್ಟರ್ ಕ್ವಾಲಿಟಿ ವೆಹಿಕಲ್ 13 RXZ ಫುಲ್ ಟಾಪ್ ಅಂಡ್ ವೈಟ್ ಕಲರ್ ಗಾಡಿ ಆಗಿದೆ. ಇನ್ನೊಂದೊಂದು XUV ಇದೆ ಸರ್. 2013 ಮಾಡಲ್ SUV 500 2012 ಮಾಡಲ್. ಓಕೆ. 2012 ಮಾಡಲ್ SUV 500 ಇದೆ. ಡೀಸೆಲ್ ಗಾಡಿ. ಓಕೆ. ಮತ್ತೆ ತುಂಬಾನೇ ಚೆನ್ನಾಗಿದೆ. 7 ಸೀಟರ್ ಲೋ ಬಜೆಟ್ ಅಲ್ಲಿ SUV ನೋಡ್ತಾ ಇರೋರಿಗೆ 5,75,000 ಫೈನಲ್ ಆಗುತ್ತೆ. 5,75,000ಗೆ ಫೈನಲ್ ಮಾಡ್ಕೊಡ್ತೀರಾ. 5,75,000ಗೆ 2012 SUV 500 ಕೊಡೋಣ. ಓಕೆ. ನೆಕ್ಸ್ಟ್ i10 ಇದೆ ಸರ್. ವೈಟ್ ಹುಂಡೈ i10 ನೋಡ್ತಾ ಇರೋರಿಗೆ ಒಂದು ಲೋ ಬಜೆಟ್ ಅಲ್ಲಿ ನ್ಯೂ ಶೇಪ್ ಇರುವಂತ ವೆರಿ ಬ್ಯೂಟಿಫುಲ್ ಆಗಿರುವಂತ ಗಾಡಿ ಕೊಡೋಣ. 2011 ಮಾಡೆಲ್ ಗಾಡಿ ಆಗಿದೆ. 89,000 ಸಮಥಿಂಗ್ ಓಡಿದೆ. ಇದು ಗಾಡಿ ಬಂದು ನಮ್ದು ಕೋಟಿಂಗ್ ಇರೋದೇ 2,85,000 ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು 2,65,000ಗೆ ಫೈನಲ್ ಮಾಡಿ ಕೊಡೋಣ. 2,65,000ಗೆ ಫೈನಲ್. ಹೌದು. ಸೊ ನೆಕ್ಸ್ಟ್ ಇನ್ನೊಂದು ಹುಂಡೈ ಕ್ರೆಟಾ ಇದೆ. ಹುಂಡೈ ಕ್ರೆಟಾ 2016 ಮಾಡೆಲ್ ಡೀಸೆಲ್ ವೆಹಿಕಲ್. ಓಕೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ಬಂದು ಇದರಲ್ಲಿ ನಿಮ್ಗೆ 20 ಮೈಲೇಜ್ ಕೂಡ ಬರುತ್ತೆ. 1.4 ಡೀಸೆಲ್ ಗಾಡಿ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ. ಓಕೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಇದೆ. ಈ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಲ್ಲ. 7,95,000 ಕೊಟ್ಬಿಡೋಣ. 7,95,000 ಸಿಂಗಲ್ ಓನರ್ ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಮಾಡೆಲ್ ಕ್ರೇಟಾ ಕೊಟ್ಬಿಡೋಣ. ಓಕೆ. ನೆಕ್ಸ್ಟ್ i20 ರೆಡ್ ಕಲರ್ ಇದೆ ಸರ್ ಒಂದು. ಇದು i20 2017 ಮಾಡೆಲ್. ಓಕೆ. 2017 ಮಾಡೆಲ್ i20 ಬರೀ 60,000 ಚೇಂಜ್ ಓಡಿದೆ. ಓಕೆ. 60,000 ಓಡಿದೆ. ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸರ್ವಿಸ್ ಹಿಸ್ಟ್ರಿ ಇದೆ. 18 to 20 ಮೈಲೇಜ್ ಕೂಡ ಬರುತ್ತೆ. ಇದರಲ್ಲಿ ನಿಮ್ಗೆ ಒಳ್ಳೆ ಇಂಪೋರ್ಟಮಿಕ್ ಸಿಸ್ಟಮ್, ಏರ್ ಬ್ಯಾಗು, ABS, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS ಮತ್ತೆ ಒಳ್ಳೆ ಲೆದರ್ ಸೀಟಿಂಗ್ಸ್ ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ. 6,45,000 ನಮ್ ಕೋಟಿಂಗ್ ಇರೋದು. 5,90,000 ಬಂದ್ರು ಫೈನಲ್ ಆಗುತ್ತೆ. 5,90,000 ಫೈನಲ್. 2017 ಮಾಡೆಲ್ 5,90,000 ಫೈನಲ್ ಮಾಡಿ ಕೊಡೋಣ. ಸರ್ ಇನ್ನೊಂದೊಂದು XUV ಇದೆ. ಸೊ ಹೇಳಿ ಸರ್. ಫೈನಲಿ ಒಂದು ಒಳ್ಳೆ SUV 500 ತೋರ್ಸೋಣ. ಓಕೆ. W10 ಇದು ವಿತ್ ಸನ್ರೂಫ್ ಬರುತ್ತೆ. ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ ಎಲ್ಲ ಫೀಚರ್ಸ್ ಬರುವಂತ
ಫುಲ್ Okay. ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಹ್ಮ್ ಗಾಡಿನಲ್ಲಿ ಹೊಸ ಟೈರ್ಸ್ ಇದೆ, Okay. ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಆಗಿದೆ, ಓಕೆ. ಸಿಲ್ವರ್ ಕಲರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಏನ್ ಸರ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಇದು ನಮ್ದು ಕೋಟಿಂಗ್ ಇರೋದು 11,50,000 ನಮ್ ಕೋಟಿಂಗ್ ಇತ್ತು. ಓಕೆ. ಇವಾಗ 25 ನ್ಯೂ ಇಯರ್ ಬಂದಿರೋದ್ರಿಂದ ಹಾ, ನ್ಯೂ ಇಯರ್ ಆಫರ್ ಮಾಡ್ಬಿಟ್ಟು 10,50,000 ಆಗುತ್ತೆ. 10,50,000ಗೆ ಆಲ್ಮೋಸ್ಟ್ ಒಂದು 1 ಲಕ್ಷ ಡಿಸ್ಕೌಂಟ್. ಹೌದು, 10,50,000ಗೆ 2015 ಮಾಡೆಲ್ W10 ಫುಲ್ ಟಾಪ್ ಎಂಡ್ ಆಗಿರೋ ಮಹೇಂದ್ರ SUV 500 ಕೊಡೋಣ. ಓಕೆ. ಇನ್ನು ನಮ್ಮಲ್ಲಿ ಬರೋ ಗಾಡಿಗಳು ತುಂಬಾನೇ ಇದೆ. ಎಲ್ಲ ಸರ್ವಿಸ್ ಅಲ್ಲಿ ಪಾಲಿಶ್ ಅಲ್ಲಿ ಇನ್ನು ಬರೋ ಗಾಡಿಗಳಿದೆ. ಇವಾಗ ಇರೋ ಗಾಡಿಗಳೆಲ್ಲ ತೋರಿಸಿದೀನಿ. Okay. ಇನ್ನೊಂದು 10-15 ಗಾಡಿ ಅಡ್ವಾನ್ಸ್ ಕೂಡ ಆಗಿದೆ. ಇವಾಗ ಇಷ್ಟು ದಿನ ಏನೋ ದಿನ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಅಡ್ವಾನ್ಸ್ ಮಾಡಿ ಬಿಟ್ಟಿದ್ರು. ನಾಳೆಯಿಂದ ಎಲ್ಲ ಖಾಲಿ ಆಗುತ್ತೆ. ಹಂಗಾಗ್ಬಿಟ್ಟು ಜಾಗ ಫ್ರೀ ಆಗಿದ ತಕ್ಷಣನೇ ಇನ್ನು ನಾಳೆ ಫುಲ್ಲು ಮ್ಯಾಕ್ಸಿಮಮ್ ಹೊಸ ಗಾಡಿಗಳು ಬರ್ತಾ ಇದೆ. ಈ ವಿಡಿಯೋ ನೀವು ಯಾವಾಗಲೇ ನೋಡ್ಲಿ, ನೀವು ಇದೇ ವಿಡಿಯೋ ಅಂತಲ್ಲ, ನೀವು ಎನಿ ಟೈಮ್ ಫ್ರೆಂಡ್ಸ್ ಕಾರ್ 365 ವಿಸಿಟ್ ಮಾಡಿ. ಹೊಸ ಸ್ಟಾಕ್ ಬರ್ತಿರುತ್ತೆ, ನಿಮ್ಗೆ ಇಷ್ಟ ಆಗಿರೋ ಗಾಡಿ ಸಿಗ್ಬೋದು ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡೋಣ. ಸೊ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್.